ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ವೇದವ್ಯಾಸದೇವರು ಉದ್ಯೋಗ ಪರ್ವದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ನೀತಿಯನ್ನ ನಮಗೆ ಬೋಧನೆ ಮಾಡ್ತಾರೆ. ವೇದಾಂತ ತತ್ವಗಳನ್ನು ಹೇಳಿದ್ದಾರೆ, ಜೊತೆಯಲ್ಲೇ ನೀತಿಗಳನ್ನು ಪಾಠ ಮಾಡಿದ್ದಾರೆ. ಅಂತಹ ಸುಂದರವಾದ ನೀತಿ ಹೇಗಿರಬಾರದು ಅನ್ನುವಂಥದ್ದು ಒಂದು ನೀತಿಯನ್ನು ಹೇಳಿದ್ರು. ಆದಿಪರ್ವದಲ್ಲೇ ಬಂತು, ಅದು ಕಣಿಂಕ ನೀತಿ ಅಂತ. ಹೇಗಿರಬೇಕು ಜೀವನದಲ್ಲಿ ಅನ್ನೋದನ್ನ ಬಿಡಿ ಬಿಡಿಯಾಗಿ, ಅಂದ್ರೆ ಒಂದಕ್ಕೊಂದು ಲಿಂಕು ಅಂತಿಲ್ಲ, ಒಟ್ಟು ತಾತ್ಪರ್ಯ ಒಂದೇ ಇದರ ಉಪದೇಶದಲ್ಲಿ. ಧರ್ಮರಾಜ ಸಾತ್ವಿಕರಿಗೆ ಮೋಸ ಮಾಡಬಾರದು ಅಂತ. ಹರಿಗುರುಗಳಲ್ಲಿ ದೊಡ್ಡವರಲ್ಲಿ ಯಾರು ಭಕ್ತರಿದ್ದಾರೆ ಅವರಿಗೆ ಮೋಸ ಮಾಡಬಾರದು, ದುಷ್ಟರಿಗೆ ಶೆಲ್ಟರ್ ಕೊಡಬಾರದು. ತಾತ್ಪರ್ಯ ಒಟ್ಟು ಬೇರೆ ಬೇರೆಯಾಗಿ ನೀತಿಗಳನ್ನ ವಿದುರ ಹೇಳ್ತಾ ಇದ್ದಾನೆ. ಅದರಂತೆ 38ನೇ ಅಧ್ಯಾಯ ನಾವು ನೋಡ್ಬೇಕೀಗಿದ್ರೆ ವಿದುರ ಹೇಳ್ತಾನೆ, ಊರ್ಧ್ವಂ ಪ್ರಾಣ ಹ್ಯುತ್ಕ್ರಮಂತಿ ಯೂನಸ್ಥವಿರ ಆಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ನಾವೆಲ್ಲ ಮಾತಾಡ್ತಾ ಕೂತಿದ್ದೇವೆ, ಅಥವಾ ಯಂಗ್ಸ್ಟರ್ಸ್ ಎಲ್ಲ ವಯಸ್ಸಲ್ಲಿ ಚಿಕ್ಕವರು ಮಾತಾಡ್ತಾ ಕೂತಿದ್ದಾರೆ. ದೊಡ್ಡವರು ಬಂದ್ರು, ಜ್ಞಾನಿಗಳು ಬಂದ್ರು, ಹಿರಿಯರು ಬಂದ್ರು. ಅವರು ಬಂದಾಗ ಆ ದೊಡ್ಡವರ ಪ್ರಾಣ ಶಕ್ತಿಯನ್ನ ಫಾಲೋ ಮಾಡಿಕೊಂಡು ನಮ್ಮ ಪ್ರಾಣಗಳು ಎದ್ದು ಬಿಡತ್ತೆ. ನೋಡಿ, ದೊಡ್ಡ ಪಾಠ. ದೊಡ್ಡವರು ಬಂದಾಗ ನಾವು ಕೂತಿದ್ರೆ ನಮ್ಮ ಪ್ರಾಣ ಶಕ್ತಿಗಳು ದೊಡ್ಡವರನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಡತ್ತೆ. ಆದ್ದರಿಂದ ನಾವೇನ್ ಮಾಡ್ಬೇಕು, ನಮ್ಮ ಪ್ರಾಣಗಳು ನಮ್ಮ ಹತ್ತಿರದಲ್ಲೇ ಇರಬೇಕು ಅಂದ್ರೆ ದೊಡ್ಡವರು ಬಂದಾಗ ಎದ್ದು ನಮಸ್ಕಾರ ಮಾಡಬೇಕು. ಅವ್ರು ಯಾರು ಇವ್ರು ಪ್ರಶ್ನೆನೇ ಇಲ್ಲ. ದೊಡ್ಡವರು ಬಂದಾಗ, ತಿಳಿದವರು ಬಂದಾಗ, ಜ್ಞಾನಿಗಳು ಬಂದಾಗ, ಗುರು ಹಿರಿಯರು ಬಂದಾಗ ನಾವ್ ಎಷ್ಟೇ ಆಗಿರ್ಲಿ ನಮ್ಗೆ ದೊಡ್ಡವರೇ. ವಯಸ್ಸಿನಲ್ಲಿ ನಾವು ದೊಡ್ಡವರಾಗಿದ್ರು ಕೂಡ ವಿದ್ಯೆಯಲ್ಲಿ, ಸಾಧನೆಯಲ್ಲಿ ದೊಡ್ಡವರವರು. ಎದ್ದು ನಮಸ್ಕಾರ ಮಾಡ್ಲೇಬೇಕು. ಹಾಗೆ ಕೂತಿದ್ರೆ ನಮ್ಮ ಪ್ರಾಣಗಳು ಅವರನ್ನ ಫಾಲೋ ಮಾಡ್ಕೊಂಡು ಹೋಗುವ ಸಂಭವ ಇರುತ್ತೆ. ಆದ್ದರಿಂದ ಎದ್ದು ನಿಂತ್ರೆ ನಾವು ಎದ್ವಿ, ನಮ್ಮ ಪ್ರಾಣಗಳು ನಮ್ಮ ಜೊತೆಯಲ್ಲೇ ಎದ್ದು ನಿಂತು ಅಂತಂದ್ರೆ ಹೊರಗಡೆ ಹೋಗುವ ಅವಕಾಶ ಬಹಳ ಕಡಿಮೆ. ಆದ್ದರಿಂದ ದೊಡ್ಡವರಿಗೆ ಮೊದಲು ಮರ್ಯಾದೆಯನ್ನು ಮಾಡಬೇಕು. ಹೇಗೆ ಮರ್ಯಾದೆ ಮಾಡುವುದು? ಮರ್ಯಾದೆಯನ್ನ ಮಾಡುವ ಕ್ರಮ ಹೇಗೆ ಅಂತಂದ್ರೆ, ಮನೆಗೆ ಬಂದ್ರು, ಬರ್ತಾ ಇದ್ದ ಕಾಲ್ ತೊಳ್ಕೊಳ್ಳಿ, ಊಟ ಕೇಳಿ ಅಂತಂದು ಬಿಡೋದು. ಹಾಗನಬಾರದು, ಅದು ಮರ್ಯಾದೆ ಮಾಡೋ ಕ್ರಮ ಅಲ್ಲ. ಫಸ್ಟ್ ಮಾತೆಲ್ಲ ಆಮೇಲೆ ಮೊದಲು ಊಟ ಮುಗಿಸ್ಬಿಡೋಣ ಅಂತ. ಪಾಪ ಸುಸ್ತು ಆಯಾಸಗಳ ಪರಿಹಾರಕ್ಕೂ ಅವಕಾಶ ಕೊಡದೆ ಊಟ ಹಾಕ್ಬಿಡೋದು, ಊಟ ಕೂಡಿಸ್ಬಿಡೋದು. ಹಾಗೆ ಮಾಡಬಾರದಂತೆ. ಧೀರಃ ಅಂತಾನೆ ವಿದುರ. ಬುದ್ಧಿವಂತರು ಯಾರಿದ್ದಾರೆ, ಆತಿಥ್ಯವನ್ನ ಮಾಡೋದು ಹೇಗೆ, ಮರ್ಯಾದೆಗಳನ್ನ ಮಾಡೋದು ಹೇಗೆ? ವಿದುರ ಹೇಳ್ತಾನೆ, ಪೀಠಂ ದತ್ವಾ ಸಾಧವೇ ಅಭ್ಯಾಗತಾಯ ಆನೀಯಾಪಃ ಪರಿನಿರ್ಣಿಜ್ಯ ಪಾದೌ ಸುಖಂ ಪೃಷ್ಟ್ವಾ ಪ್ರತಿವೇದ್ಯಾತ್ಮ ಸಂಸ್ಥಾಂ ತತೋ ದದ್ಯಾತ್ ಅನ್ನಮವೇಕ್ಷ್ಯ ಧೀರಃ. ಪೀಠಂ ದತ್ವಾ, ದೊಡ್ಡವರು, ಅಭ್ಯಾಗತರು, ಅತಿಥಿಗಳು ಮನೆಗೆ ಬಂದ್ರು ಅಂತಂದ್ರೆ ಮೊದಲು ಪೀಠ ಆಸನ ಕೊಡ್ಬೇಕು. ಬನ್ನಿ ಕೂಡಿ ಅಂತ ಕೂಡಿಸ್ಬೇಕು ಅವ್ರನ್ನ ಕೂಡಿಸಿ. ಯಾರಿಗೆ? ಸಾಧವೇ ಅಂತಾನೆ ವಿದುರ. ಸಾಧುಗಳು, ದೊಡ್ಡವರು, ಸಜ್ಜನರು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಮಾತಾಡಿ ಅವರಿಗೆ ಕೂಡ್ಲಿಕ್ಕೆ ಒಂದು ಆಸನವನ್ನ ಕೊಡಬೇಕು. ಅವರು ಕೂತು ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ನೀರು ತಂದು ಅವರ ಪಾದಗಳನ್ನು ತೊಳಿಬೇಕು. ಅದನ್ನೇ ಪಾದ್ಯ ಅಂತ. ಪಾದಗಳನ್ನ ತೊಳೆದು, ಚೆನ್ನಾಗಿದ್ದೀರಾ, ಸುಖಂ ಪೃಷ್ಟ್ವಾ, ಹೇಗಿದ್ದೀರಿ, ಕುಶಲ ಪ್ರಶ್ನೆ, ಸುಖವಾಗಿದ್ದೀರಾ ಅಂತ ಅವರನ್ನ ಕೇಳಿ, ಆಮೇಲೆ ನಾನು ಚೆನ್ನಾಗಿದ್ದೇನೆ ಅಂತ ನಮ್ಮ ಕ್ಷೇಮವನ್ನು ಅವರಿಗೆ ಹೇಳಿ, ಆಗ ಸಂತೋಷ ಆಗತ್ತ ಅವ್ರ ಮುಖದಲ್ಲಿ. ಹೌದಪ್ಪ,
ಒಳ್ಳೆ ಜಾಗಕ್ಕೆ ಬಂದೆ, ಇವರೇ ಅನ್ನಕ್ಕಿಲ್ದೆ ಒದ್ದಾಡ್ತಾ ಇದ್ದಾರೆ, ಸುಖ ಇಲ್ಲ, ನೆಮ್ಮದಿ ಇಲ್ಲ, ರೋಗ ಬಂದು ಬಿಟ್ಟಿದೆ, ಇಂಥವ್ರ ಬರೆಗೆ ನಾನು ಯಾಕಾರ ಬಂದೆ ಅಂತ ಅಂದ್ಕೊಳ್ಬಾರ್ದವ್ರು. ಕರೆದು ಕೂಡಿಸಿ ಕಾಲ್ ತೊಳೆದು ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ, ಅವ್ರ ಮುಖ ನೋಡಿ ನಕ್ಕು ಊಟ ಕೇಳಿ ಅಂತ ಹೇಳಿ, ಆಗ ಅವರಿಗೆ ನಿಧಾನವಾಗಿ ನಗುತ್ತಾ ಅನ್ನವನ್ನ ಬಡಿಸ್ಬೇಕು. ಇದು ತಿಳಿದವರು ಆತಿಥ್ಯವನ್ನ ಕೊಡುವ ಕ್ರಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ವಿದುರ. ಇದು ವಿದುರ ಆತಿಥ್ಯವನ್ನ ಹೇಗ್ ಮಾಡ್ಬೇಕು ನಾವು ಅಂತ ಅನ್ನೋದನ್ನ ಪಾಠ ಮಾಡುವ ಕ್ರಮ. ತಿಳ್ಕೊಳ್ಬೇಕು ನಾವು ಇದನ್ನೆಲ್ಲ. ಯಸ್ಯೋದಕಂ ಮಧುಪರ್ಕಂಚ ಗಾಂಚ ನ ಮಂತ್ರವಿತ್ಪತಿ ಗೃಹಾತಿಗೆ ಲೋಭಾತ್ ಭಯಾತ್ ಅರ್ಥಕಾರ್ಪಣ್ಯತೋ ವಾ ತಸ್ಯಾನರ್ಥಂ ಜೀವಿತಮಾಹುರಾರ್ಯಾಃ. ಸಾತ್ವಿಕರು ನಮ್ಮ ಮನೆಗೆ ಬಂದ್ರು ರೀ. ಮನೆಗೆ ಬ್ರಾಹ್ಮಣರು ಬರೋದೇ ಕಷ್ಟ. ಸಾತ್ವಿಕರು ಬಂದ್ರು ಮನೆಗೆ ಬಂದಾಗ ಮನೆ ಯಜಮಾನ ಇದ್ದಾನೆ, ಅವನು ಲೋಭ, ತುಂಬಾ ಲೋಭ ಅವನು. ಆದ್ದರಿಂದ 3-4 ಕಾರಣಗಳಿಂದ ಅವರು ಕೊಟ್ಟ ಆತಿಥ್ಯವನ್ನ ಸ್ವೀಕಾರ ಮಾಡ್ಲಿಲ್ಲ. ಯಾರು? ಮಂತ್ರವಿತ್ ಸಜ್ಜನ ಅಂತ, ಒಳ್ಳೆ ಮಂತ್ರವನ್ನ ಶಾಸ್ತ್ರವನ್ನ ತಿಳಿದಿರತಕ್ಕಂತಹ ವ್ಯಕ್ತಿ, ಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಂಡಿರತಕ್ಕಂತಹ ವ್ಯಕ್ತಿ ನಮ್ಮ ಮನೆಗೆ ಆತಿಥ್ಯಕ್ಕಾಗಿ ಬರ್ತಾರೆ. ಮನೆ ಯಜಮಾನ ಇದ್ದಾನೆ, ಓನರು, ಅವನಿಗೆ ಲೋಭ ಇದೆ, ಅಥವಾ ಅವನ ಭಯ, ಅಥವಾ ಅರ್ಥ ಕಾರ್ಪಣ್ಯತೋವ ಕೃಪಣ, ಈ ಎಲ್ಲ ಕಾರಣಗಳಿಂದ ಅವನು ಕೊಟ್ಟ ನೀರು, ಮಧುಪರ್ಕ, ಒಂದು ಮಾತು ಅಂತಲೂ ಒಂದರ್ಥ, ಗೋದಾನ ಅಂತಲೂ ಒಂದರ್ಥ, ಅದನ್ನ ಸ್ವೀಕಾರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಲೋಭದಿಂದ ಇವನು ಕೊಡ್ಲೇ ಇಲ್ಲ, ಅಥವಾ ಬೇರೆ ಇನ್ನೇನೋ ಭಯದಿಂದ ಕೊಡ್ಲಿಲ್ಲ, ಅವನು ಕೊಟ್ಟರು ಸ್ವೀಕಾರ ಮಾಡ್ಕೊಳ್ಳಿಲ್ಲ. ಇವನು ಸಜ್ಜನನಾದ ಮಂತ್ರವನ್ನ ತಿಳಿದಂತಹ ಬ್ರಾಹ್ಮಣ ಸಜ್ಜನ. 3 ಕಾರಣ, ಒಂದು ಕಾರ್ಪಣ್ಯ, ಒಂದು ಭಯ, ಇನ್ನೊಂದು ಲೋಭ. ಈ 3 ಕಾರಣಗಳಿಂದ ಒಂದು ವೇಳೆ ನಮ್ಮ ಮನೆಗೆ ಬಂದಂತಹ ಮಂತ್ರವನ್ನ ತಿಳಿದಂತಹ ಸಾತ್ವಿಕ ಸಜ್ಜನ ನಾವು ಕೊಡುವ ನೀರನ್ನ, ಮಧುಪರ್ಕವನ್ನ, ಒಳ್ಳೆ ಮಾತನ್ನ ಅಥವಾ ಗೋದಾನವನ್ನ ಸ್ವೀಕಾರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ಮನೆ ಯಜಮಾನ ಬದುಕಿದ್ದೇನು ಪ್ರಯೋಜನ? ಅಂದ್ರೆ ಮನೆ ಇರೋದು ಯಾವಾಗ ಅಂದ್ರೆ ಅತಿಥಿ ಸತ್ಕಾರಕ್ಕೆ. ಸತ್ಪಾತ್ರರು ಮನೆಗೆ ಬಂದಾಗ ಕೈಯಲ್ಲಿ ಏನಿದೆಯೋ ಅದನ್ನ ಕೊಟ್ಟು ಕೃಷ್ಣಾರ್ಪಣ ಅಂತ ನಮಸ್ಕಾರ ಮಾಡಿಬಿಡ್ಬೇಕು. ಇದು ಯೂನಿವರ್ಸಲ್ ನಿಯಮ. ಅದರಲ್ಲಿ ಮತ್ತೆ ಕಂಡೀಷನ್ಸ್ ಅಪ್ಲೈ ಅಂತಾನೆ ವಿದುರ. ಯಾರ್ಯಾರಿಗೆ ಕೊಡಬಾರದು? ನಮ್ಗೆಷ್ಟೇ ಪ್ರಿಯರಾಗಿರ್ಲಿ, ನಮ್ಮ ಮನೆಗೆ ಬಂದಿದ್ದಾರೆ, ಯಾರ್ಯಾರಿಗೆ ಆತಿಥ್ಯವನ್ನ ಮಾಡಬಾರದು, ಅರ್ಘ್ಯಪಾದ್ಯಾದಿಗಳನ್ನ ಯಾರ್ಯಾರಿಗೆ ಕೊಡಬಾರದು, ಮನೆಗೆ ಬಂದವ್ರನ್ನ ಹೇಗ್ ನೋಡ್ಕೊಳ್ಬೇಕು ಅಂತ ಅಂದ ವಿದುರ. ಯಾರ್ಯಾರಿಗೆ ಕೊಡಬಾರದು ಅಂತ ಹೇಳ್ತಾನೆ. ಚಿಕಿತ್ಸಕ, ಡಾಕ್ಟರ್ಗಳ ಮನೆಗೆ ಬಂದ್ರೆ ಅವರಿಗೆ ಆತಿಥ್ಯ ಉಪಚಾರಗಳಿಲ್ಲ. ಶಲ್ಯಕರ್ತ, ಶಲ್ಯ ಅಂದ್ರೆ ಆಯುಧಗಳು, ವೆಪನ್ಸ್, ಆಯುಧಗಳನ್ನ ನಿರ್ಮಾಣ ಮಾಡತಕ್ಕಂತಹ ವ್ಯಕ್ತಿ, ಅವನು ಮನೆಗೆ ಬಂದ ಅಂದ್ರೆ ಅರ್ಘ್ಯಾದಿಗಳಿಲ್ಲ ಅವನಿಗೆ. ಅವಕೀರ್ಣ, ಅವಕೀರ್ಣಿ, ಅಭಿಧಾನ ಕೋಶದಲ್ಲಿ ಅವಕೀರ್ಣಿ ಹತವ್ರತಃ ಅಂತ ಅರ್ಥ. ವ್ರತಭ್ರಷ್ಟ ಅಂತ, ವ್ರತಭ್ರಷ್ಟನಾಗಿರ್ತಕ್ಕಂತಹ ವ್ಯಕ್ತಿ ಮನೆಗೆ ಬಂದ್ರು ಅಂತಂದ್ರೆ ಅವರಿಗೆ ಅರ್ಘ್ಯಾದಿಗಳಿಲ್ಲ, ಆತಿಥ್ಯ ಇಲ್ಲ, ಡಾಕ್ಟರ್ಸ್ಗಿಲ್ಲ, ಆಮೇಲೆ ಆಯುಧವನ್ನ ಮಾಡತಕ್ಕಂತಹ ವ್ಯಕ್ತಿಗಳಿಗಿಲ್ಲ, ಅವಕೀರ್ಣಿ ವ್ರತವನ್ನ ಹಾಳು ಮಾಡಿಕೊಂಡಂಥವನಿಗಿಲ್ಲ, 4ನೇವರು ಯಾರು? ಸ್ಥೇನಃ, ಕಳ್ಳತನ ಮಾಡಿ ಜೀವನ ಮಾಡುವ ಕಳ್ಳನಿಗೆ ಆತಿಥ್ಯ ಇಲ್ಲ, ಪಾಪಃ, ಪಾಪಿಷ್ಠನಾದ ವ್ಯಕ್ತಿ, ಪಾಪವನ್ನ ಮಾಡತಕ್ಕಂತಹ ವ್ಯಕ್ತಿಗೆ ಆತಿಥ್ಯ ಮಾಡೋ ಹಾಗಿಲ್ಲ,
ಮದ್ಯಪಃ, ಮದ್ಯಪಾನವನ್ನು ಮಾಡುವಂತಹ ವ್ಯಕ್ತಿಗೆ, ಅಲ್ಲಿ ಪಾಪಃ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿದ ತಪ್ಪುಗಳನ್ನ, ಅವನ ಕ್ಯಾರೆಕ್ಟರ್ ಸರಿಗಿಟ್ಕೊಳ್ಳದೆ ಮಹಾ ಅನ್ಯಾಯವನ್ನ ಮಾಡತಕ್ಕಂತಹ ವ್ಯಕ್ತಿ ಅಂತ ತಾತ್ಪರ್ಯ. ಆಮೇಲೆ ಮದ್ಯಪಃ, ಮದ್ಯಪಾನವನ್ನ ಮಾಡುವಂತಹ ವ್ಯಕ್ತಿಗೆ ಆತಿಥ್ಯವನ್ನ ಮಾಡೋ ಹಾಗಿಲ್ಲ. ಭ್ರೂಣಃ ಚ, ಭ್ರೂಣ ಹತ್ಯೆಯನ್ನ ಮಾಡಿದಂತಹ ವ್ಯಕ್ತಿಗೆ ಆತಿಥ್ಯವನ್ನ ಮಾಡೋ ಹಾಗಿಲ್ಲ. ಸೇನಾಜೀವಿ, ಸೈನ್ಯದಲ್ಲಿ ಬದುಕತಕ್ಕಂತಹ ವ್ಯಕ್ತಿ, ಅವನನ್ನು ಕೂಡ ಅತಿಥಿಯನ್ನಾಗಿ ಸ್ವೀಕಾರ ಮಾಡಿಕೊಳ್ಳೋ ಹಾಗಿಲ್ಲ. ಆಮೇಲೆ ಶ್ರುತಿ ವಿಕ್ರಾಯಕಶ್ಚ, ವೇದವನ್ನ ದುಡ್ಡಿಗೋಸ್ಕರವಾಗಿ ಮಾರುವಂತಹ ವ್ಯಕ್ತಿ ಶ್ರುತಿ ವಿಕ್ರಾಯಕ ಅಂತೆ. ಅವನು ವೇದ ಮಾರ್ತಾನೆ, ವೇದಗಳನ್ನ ಮಾರುವವನು. ಎಂಥ ಮಾತು ನೋಡಿ. ಎಲ್ಲ ಹೇಳ್ಬಿಟ್ಟು ಡಾಕ್ಟರ್ ಅಂದ್ರು, ಆಯುಧ ಮಾಡೋನು ಅಂದ್ರು, ವ್ರತಭ್ರಷ್ಟ ಅಂದ್ರು, ಕಳ್ಳ ಅಂದ್ರು, ಪಾಪಿಷ್ಠ ಅಂದ್ರು, ಮದ್ಯಪಾನವನ್ನ ಮಾಡಿದವನು ಅಂತಂದ್ರು, ಭ್ರೂಣ ಹತ್ಯೆ ಮಾಡತಕ್ಕಂಥವನು ಅಂದ್ರು, ಸೈನ್ಯದಲ್ಲಿ ಬದುಕುವಂಥವನು ಅಂದ್ರು. ಎಲ್ಲ ಒಂದು ಕಡೆ ಇರ್ಲಿ, ನಾವೆಲ್ಲ ಕೊಟ್ಟು ಹಾಳು ಮಾಡಿಕೊಳ್ಳುವಂಥದ್ದು ಯಾರಿಗೆ ಅಂದ್ರೆ ಶ್ರುತಿ ವಿಕ್ರಾಯಕ. ಎಂಥ ಮಾತು ನೋಡಿ. ಯಾರು ವೇದ ಮಾರ್ತಾನೆ ಅವನಿಗೆ ಕೊಡೋ ಹಾಗಿಲ್ಲ. ಮತ್ತೆ ಕೊನೆಗೆ ಯಾರು ಭೃಶಂ ಪ್ರಿಯ, ಭೃಶಂ ಅಂದ್ರೆ ನಮಗೆ ಮೋಸ್ಟ್ ಫೇವರ್, ನಮ್ಗೆ ಅವ್ರ ಕಂಡ್ರೆ ಬಹಳ ಪ್ರೀತಿ, ತುಂಬಾ ಇಷ್ಟ ನಮಗವ್ರು. ಅವ್ರಿಗೆ ಮಾಡಬಾರ್ದು, ಪಾದ್ಯ ಕೊಡಬಾರ್ದು. ಇಷ್ಟಪಟ್ಟವ್ರಿಗೆ ಪಾದ್ಯ ಕೊಡೋದೇನು ನಾವು? ನಮ್ಗೆ ಅತ್ಯಂತ ಆಪ್ತರು, ತುಂಬಾ ಪ್ರಿಯರು, ತುಂಬಾ ಇಷ್ಟರು, ತುಂಬಾ ಹತ್ತಿರದವರು. ಅಪಿ ಅತಿಥಿ ನೋದಕಾರ್ಹ. ಇಷ್ಟು ಜನ 1 2 3 4 5 6 7 8 9 10 11 10 ಜನ. ವೈದ್ಯ, ಆಯುಧ ನಿರ್ಮಾಣ ಮಾಡತಕ್ಕಂಥವನು, ವ್ರತಭ್ರಷ್ಟ, ಕಳ್ಳ, ಪಾಪಿಷ್ಠ, ಮದ್ಯಪಾನ ಮಾಡುವವನು, ಭ್ರೂಣ ಹತ್ಯೆ ಮಾಡಿದವನು, ಸೈನ್ಯದಲ್ಲಿ ಬದುಕುವವನು, ವೇದಗಳನ್ನ ಮಾರುವವನು, ನಮಗತ್ಯಂತ ಪ್ರಿಯ. ಇಷ್ಟು ಜನಗಳಿಗೆ ಅವರು ಅತಿಥಿಗಳಾದರೂ ಅವರು ಪಾದ್ಯಕ್ಕೆ, ಅರ್ಘ್ಯಕ್ಕೆ ಅರ್ಹರಲ್ಲ. ಅವಿಕ್ರೇಯಂ ಲವಣಂ ಪಕ್ವಮನ್ನಂ ದಧಿಕ್ಷೀರಂ ಮಧುತೈಲಂ ಘೃತಂಚ ತಿಲಾ ಮಾಂಸಂ ಮೂಲ ಫಲಾ ನಿಶಾಕಂ ರಕ್ತಂ ವಾಸಃ ಸರ್ವಗಂಧಾ ಗುಡಂಚ. ಯಾವ್ಯಾವುದನ್ನು ಮಾರಬಾರದು ಅಂತಾನೆ ವಿದುರ. ಅದೇ ನೀತಿ. ಆದ್ದರಿಂದ ಒಂದಕ್ಕೊಂದು ಲಿಂಕ್ ಏನು ಅಂತ ಕೇಳೋ ಹಾಗಿಲ್ಲ, ಹೇಳ್ತಾ ಇದ್ದಾನೆ, ನಾವು ಕೇಳ್ತಾ ಇರ್ಬೇಕು. ಅವಿಕ್ರೇಯಂ, ಯಾವುದನ್ನ ಮಾರಬಾರದು ಅಂದ್ರೆ ಮಾರಿದ್ರೆ ಪಾಪ ಅಂತ ಅರ್ಥ. ಲವಣಂ, ಉಪ್ಪನ್ನ ಯಾವತ್ತೂ ಮಾರಬಾರದಂತೆ, ಉಪ್ಪನ್ನ ಮಾರಬಾರದು ದುಡ್ಡಿಗೆ. ಪಕ್ವಮನ್ನಂ, ಅನ್ನ, ಪಕ್ವ ಅಂದ್ರೆ ಬೆಂದ ಅನ್ನ, ಬೇಯಿಸಿದ ಅನ್ನವನ್ನ ಯಾವತ್ತೂ ಮಾರಬಾರದು. ದಧಿ, ಮೊಸರು ಮಾರಬಾರದು. ಕ್ಷೀರಂ, ಹಾಲನ್ನ ಮಾರಬಾರದು. ಮಧು, ಜೇನು ಮಾರಬಾರದು. ತೈಲಂ, ಎಣ್ಣೆಯನ್ನ ಮಾರಬಾರದು. ಘೃತಂ, ತುಪ್ಪವನ್ನ ಮಾರಬಾರದು. ತಿಲಾ, ಎಳ್ಳನ್ನ ಮಾರಬಾರದು. ಮಾಂಸಂ, ಮಾಂಸವನ್ನ ಮಾರಬಾರದು. ಮೂಲ ಫಲಾನಿ, ಕಂದಮೂಲ ಫಲಗಳನ್ನ ಮಾರಬಾರದು. ಶಾಕಂ, ಕಾಯಿಗಳು, ತರಕಾರಿಗಳನ್ನ ಮಾರಬಾರದು. ರಕ್ತಂ ವಾಸಃ, ಕೆಂಪು ಬಣ್ಣದ ವಸ್ತ್ರವನ್ನ ಯಾವತ್ತೂ ಮಾರಬಾರದು. ಸರ್ವಗಂಧ, ಎಲ್ಲ ರೀತಿಯಾಗಿರತಕ್ಕ ಸುಗಂಧ ಪದಾರ್ಥಗಳು, ಸರ್ವಗಂಧ, ಸುಗಂಧ ದ್ರವ್ಯಗಳು ಅಂತ ಕರಿತೇವಲ್ಲ, ಅದನ್ನ ಮಾರಬಾರದು. ಮತ್ತೆ ಗುಡಂಚ, ಗುಡ ಅಂದ್ರೆ ಬೆಲ್ಲ. ಇಷ್ಟು ಪದಾರ್ಥಗಳನ್ನ ಯಾವ ಕಾರಣದಿಂದಲೂ ಹಣಕ್ಕೆ ಮಾರಬಾರದು. ನಾವು ಹಣವನ್ನ ಕೊಟ್ಟು ತಂದೆವು ಅಂತ ಆದ್ರೆ ಅದು ಯಾವುದು ಕೂಡ ದಾನಕ್ಕಾಗ್ಲಿ, ನೈವೇದ್ಯಕ್ಕಾಗ್ಲಿ, ಮಡಿಗಾಗ್ಲಿ ಬರೋದಿಲ್ಲ ಅಂತ ತಾತ್ಪರ್ಯ. ನಾವು ಬದುಕೋದೇ ಹೀಗಾದ್ರಿಂದ ಏನ್ ಮಾಡೋದು ಆಚಾರ್ಯ ಅಂದ್ರೆ ಕಲಿಯುಗ, ಏನು ಮಾಡ್ಲಿಕ್ಕ, ಯುಗ ಧರ್ಮಾನುಸಾರವಾಗಿ ಹೋಗ್ತಾ ಇರ್ಬೇಕಷ್ಟೆ, ಬೇರೆ ಮಾರ್ಗ ಇಲ್ಲ. ಸನ್ಯಾಸಿ ಅಂದ್ರೆ ಯಾರು? ಬಿದ್ರೆ ಹೇಳ್ತಾನೆ, ಸನ್ಯಾಸಿ ಇಲ್ಲಿ ಕೆಲವು ವಿಷಯಗಳನ್ನ ಹೇಳಿದ. ಸನ್ಯಾಸಿ ಅಂದ್ರೆ ಯಾರು? ಅರೋಷಣೋ ಯಸ್ ಸಮಲುಷ್ಟ ಕಾಂಚನಃ ಪ್ರಹೀಣ ಶೋಕೋ ಗತಸಂಧಿ ವಿಗ್ರಹ ನಿಂದಾ ಪ್ರಶಂಸೋ ಪರತಃ ಪ್ರಿಯ ಪ್ರಿಯೇ ಚರನ್ನುದಾಸೀನವದೇವ ಭಿಕ್ಷುಕಃ ನೀವಾರ ಮೂಲೇಂಗುದ ಶಾಖ ವೃತ್ತಿ.
ಸುಸಂಯತಾತ್ಮಾಗ್ನಿಕಾರ್ಯೇಷ್ವಶೋಧ್ಯ ವನೇ ವಸನ್ ಅತಿಥಿಶ್ವಪ್ರಮತ್ತೋ ಧುರಂಧರ ಪುಣ್ಯ ಕೃದೇಶ ತಾಪಸಃ. ಸನ್ಯಾಸಿ ಅಂದ್ರೆ ಯಾರು, ವಾನಪ್ರಸ್ಥ ಅಂದ್ರೆ ಯಾರು, ಎರಡು ಶ್ಲೋಕಗಳಲ್ಲಿ ಹೇಳ್ತಾನೆ. ಅರೋಷಣ, ಅವನು ರೋಷ ಅನ್ನೋದೇ ಇಲ್ಲ ಅವನಿಗೆ, ಸಿಟ್ಟೇ ಇಲ್ಲ ಅವನಿಗೆ. ಮತ್ತೆ ಅವನಿಗೆ ಮಣ್ಣು ಒಂದೇ ಬಂಗಾರವೂ ಒಂದು, ಸಮಲೋಷ್ಟಾಶ್ಮ ಕಾಂಚನ. ಅವನು ಬಂಗಾರ, ಮಣ್ಣು, ಬಂಗಾರ ಎರಡು ಸಮ. ಮಣ್ಣನ್ನ ಬಂಗಾರವನ್ನ ಅಯ್ಯೋ ಮಣ್ಣು ಚಿಕ್ಕದು ಬಂಗಾರ ದೊಡ್ಡದು, ಇಲ್ಲ ಇಲ್ಲ, ಮಣ್ಣು ಬಂಗಾರ ಎರಡನ್ನ ಸಮಾನವಾಗಿ ನೋಡ್ತಾನೆ. ರೋಷ ಅನ್ನೋದು, ಕೋಪ ಅನ್ನೋದು, ಅಸಹನೆ ಅನ್ನೋದು ಇಲ್ವೇ ಇಲ್ಲ. ಪ್ರಹೀಣ ಶೋಕ, ಶೋಕವೇ ಇಲ್ಲ ಅವನಿಗೆ, ದುಃಖವೇ ಇಲ್ಲ. ಮತ್ತೆ ನನಗೆ ಇವ್ರು ಬೇಕು ಅಂತಿಲ್ಲ, ನನಗವ್ರು ಕಂಡ್ರೆ ಆಗಲ್ಲ ಅನ್ನೋದಿಲ್ಲ. ಆದ್ದರಿಂದ ಸಂಧಿನೂ ಇಲ್ಲ. ವಿಗ್ರಹ ಅಂದ್ರೆ ಗಲಾಟೆ, ವಿರೋಧ. ಸಂಧಿ ಅಂದ್ರೆ ಫ್ರೆಂಡ್ಶಿಪ್ಪೂ ಇಲ್ಲ, ಗಲಾಟೆಯೂ ಇಲ್ಲ. ಮತ್ತೆ ನಿಂದೆ, ಪ್ರಶಂಸೆ. ಯಾರಾದ್ರೂ ಹೊಗಳು ಬಿಟ್ರೆ ಸಂತೋಷ ಪಡೋದಿಲ್ಲ, ಯಾರಾದ್ರೂ ನಿಂದ ಮಾಡಿದ್ರೆ ದುಃಖ ಪಡೋದಿಲ್ಲ. ನನಗೆ ಪ್ರಿಯವಾದದ್ದು ಅನ್ನೋದು ಇಲ್ಲ, ಇಷ್ಟ ಇಲ್ಲ ಅನ್ನೋದೂ ಇಲ್ಲ. ಇದೆಲ್ಲವನ್ನ ಬಿಟ್ಟು ಉದಾಸೀನನಾಗಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಉದಾಸೀನ, ಎಲ್ಲವನ್ನ ಬಿಟ್ಟು ಸಮಚಿತ್ತನಾಗಿ ಯಾರಿರ್ತಾನೆ ಅವನೇ ನಿಜವಾಗಿ ಭಿಕ್ಷುಕ, ಸನ್ಯಾಸಿ. ಸನ್ಯಾಸದ ಅಟ್ಮೋಸ್ಟ್ ಕ್ವಾಲಿಟೀಸ್. ವಾನಪ್ರಸ್ಥ ತಾಪಸ. ವಾನಪ್ರಸ್ಥ ಅಂದ್ರೆ ಯಾರು? ನೀವಾರ. ನೀವಾರ ಅಂದ್ರೆ ಬದುಕಲಿಕ್ಕೆ ಬೇಕಾದ ಒಂದು ಶೆಲ್ಟರ್ ಪದಾರ್ಥಗಳು, ಒಂದು ಆಶ್ರಮ. ಅದು ಮೂಲ. ಮೂಲ ಅಂದ್ರೆ ಗೆಡ್ಡೆಗಳು, ಗೆಡ್ಡೆಗೆಣಸು ಅಂತ ಹೇಳ್ತೀವಲ್ಲ ಅದು. ಇಂಗುದ ಅಂತ ಒಂದು ಪದಾರ್ಥ. ಮತ್ತೆ ಶಾಖ. ಶಾಖ ಅಂದ್ರೆ ತರಕಾರಿಗಳು. ಅಲ್ಲಿ ಮತ್ತೆ ನೀವಾರ ಅನ್ನೋದಕ್ಕೆ ಶೆಲ್ಟರ್ ಅಂತ ಒಂದು ಅರ್ಥ ಇದೆ, ನೀವಾರ ಅನ್ನೋದಕ್ಕೆ ತಿನ್ನಲಿಕ್ಕೆ ಯೋಗ್ಯವಾದ ಒಂದು ಪದಾರ್ಥ ಅಂತಲೂ ಅರ್ಥ. ಅಂದ್ರೆ ಉಳ್ಕೊಳ್ಳಿಕ್ಕೆ, ಮಳೆ ಗಾಳಿ ಬಿಸಿಲು ಚಳಿಗಳನ್ನ ತಡ್ಕೊಳ್ಳಿಕ್ಕಾಗಿ ಒಂದು ಚಿಕ್ಕ ಕುಟೀರವನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಕಂದಮೂಲ ಫಲಾದಿಗಳನ್ನ ತಗೊಂಡು ಜೀವನ ಮಾಡ್ತಾ ಇಂದ್ರಿಯ ನಿಗ್ರಹದಿಂದ ಇದ್ದವನಾಗಿ ಅಗ್ನಿಕಾರ್ಯೇ ಶ್ವಶೋಧ್ಯ. ಅವನು ಮಾಡ್ತಾನೋ, ಕಾಡಲ್ಲಿ ವಾಸ ಮಾಡ್ತಾ ಇದ್ದಾನೆ, ತಿಂದುಕೊಂಡು ಚೆನ್ನಾಗಿ ಪ್ರಾಣಿಗಳನ್ನ ಬೇಟೆ ಆಡ್ಕೊಂಡು ಮಾಂಸ ತಿನ್ಕೊಂಡು ಆರಾಮಾಗಿದ್ದಾನೇನೋ ಅನ್ನುವ ಡೌಟ್ ಬರಬಾರದು. ನಿತ್ಯ ನಿರಂತರದಲ್ಲಿ ಅಗ್ನಿ ಆರಾಧನೆಯನ್ನ ವಾನಪ್ರಸ್ಥನಾದವನು ಹೇಗೆ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ, ಹಾಗೆ ಅಗ್ನಿ ಕಾರ್ಯಾದಿಗಳನ್ನ ಮಾಡ್ತಾ ಅಪ್ರಮತ್ತ. ಪ್ರಮಾದಕ್ಕೆ ಅವಕಾಶವೇ ಪ್ರಮಾದ ಅಂದ್ರೆ ತಪ್ಪುಗಳಿಗೆ ಅವಕಾಶವೇ ಇಲ್ಲದ ಹಾಗೆ ಬಂದ ಅತಿಥಿಗಳನ್ನ ಉಪಚರಿಸಿ ಅವರಿಗೆ ಮರ್ಯಾದೆ ಮಾಡಿ, ತಾನು ವಾನಪ್ರಸ್ಥನಾದವನು ಏನ್ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ ಆ ಎಲ್ಲ ಕರ್ಮಗಳನ್ನ ಮಾಡ್ತಾ ಕಾಡಿನಲ್ಲಿ ವಾಸ ಮಾಡ್ತಾ ಯಾರು ಪುಣ್ಯವನ್ನ ಸಂಪಾದನೆ ಮಾಡ್ತಾನೆ ಅವನು ತಾಪಸ ಅಂದ್ರೆ ವಾನಪ್ರಸ್ಥ. ಎರಡೇ ಶ್ಲೋಕ ಸನ್ಯಾಸಿಗಳ ಲಕ್ಷಣ, ವಾನಪ್ರಸ್ಥರ ಲಕ್ಷಣ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಇನ್ ಮುಂದೆ ಬೇರೆ ವಿಷಯಗಳನ್ನು ಹೇಳ್ತಾರೆ. ಅಪಕೃತ್ಯ ಬುದ್ಧಿಮತೋ ದೂರಸ್ಥೋಸ್ಮೀತಿ ನಾಶ್ವಸೇತ್, ದೀರ್ಘೌ ಬುದ್ಧಿಮತೋ ಬಾಹು ಯಾಭ್ಯಾಂ ಹಿಂಸತಿ ಹಿಂಸಿತಃ. ಬುದ್ಧಿವಂತರಿಗೆ, ಒಳ್ಳೆ ಮೇಧಾಶಕ್ತಿಯಿಂದ ಕೂಡಿದ ವ್ಯಕ್ತಿಗಳಿಗೆ ಅಪಕಾರವನ್ನ ಮಾಡಿಬಿಟ್ಟು ನಾನ್ ದೂರದಲ್ಲಿದ್ದೀನಿ ಅಂತ ನಂಬಿಕೊಂಡಿರಬಾರದು. ಶಕ್ತಿವಂತರ ಬಾಹುಗಳು ಕಣ್ಣೆದುರಿಗಿದ್ದವರನ್ನ ಮಾತ್ರ ಹಿಂಸಿಸುತ್ತೆ. ಭಯಂಕರ ರೆಸ್ಲಿಂಗ್ ಮಾಡ್ತಾನ ಅವನು, ರೆಸ್ಲರ್ ಅವನು, ಬಹಳ ಜಟ್ಟಿ ಫೈಟರ್. ಅವನ ಎರಡು ತೋಳುಗಳು ಬಲಶಾಲಿಯಾದ ಅವನ ಎರಡು ತೋಳುಗಳು ಎದುರಿಗಿದ್ರೆ ಮಾತ್ರ ಹಿಂಸೆ ಕೊಡುತ್ತೆ. ಆದ್ರೆ ಬುದ್ಧಿವಂತರಾಗಿರತಕ್ಕ ವ್ಯಕ್ತಿಗಳ ಕೈಗಳು ತುಂಬಾ ದೊಡ್ಡದು. ಬೇರೆ ಊರಲ್ಲಿ ಬೇರೆ ರಾಷ್ಟ್ರದಲ್ಲಿದ್ರೂ ಕೂಡ ಬಿಡೋದಿಲ್ಲ. ಆದ್ದರಿಂದ ಬುದ್ಧಿವಂತರಿಗೆ ಹಿಂಸೆಯನ್ನ ಕೊಟ್ಟು ಅಪಕಾರವನ್ನ ಮಾಡಿ ನನಗೇನಾಗೋದಿಲ್ಲ ಅಂತ ಇದ್ದು ಬಿಡಬಾರದು. ಇದ್ರೆ ಇವನು ಹಾಳಾದ ಅನ್ನೋದು ಸ್ಪಷ್ಟ. ಯಾಕೆ? ಬುದ್ಧಿವಂತರ ಬಾಹು ಬಹುದೀರ್ಘ. ಎಂಥ ಮಾತು ನೋಡಿ ಬಿದುರೆ ಹೇಳೋದು. ನ ವಿಶ್ವಸೇದ ವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಸೇತ್.
ವಿಶ್ವಾಸಾತ್ ಭಯಮುತ್ಪನ್ನಂ ಮೂಲಾನ್ಯಪಿ ಮೂಲಾನ್ಯಪಿ ನಿಕೃಂತತಿ. ಬಂತು ಈ ತರದ್ದೇ ಮಾತು ಬಂತು. ಯಾರು ವಿಶ್ವಾಸಕ್ಕೆ ಅಯೋಗ್ಯರು, ಯಾರನ್ನ ವಿಶ್ವಾಸ ಮಾಡಬಾರದು, ಅವ್ರನ್ನ ನಂಬಲೇಬಾರದು. ಮತ್ತೆ ನಾವು ಯಾರನ್ನಾದ್ರೂ ನಂಬಿದ್ರೆ ಅತಿಯಾಗಿ ನಂಬ್ಲಿಕ್ಕೆ ಹೋಗಬಾರ್ದು. ಎಂಥ ಪಾಠ ನೋಡಿ. ಅಯೋಗ್ಯರ ಮೇಲೆ ವಿಶ್ವಾಸ ಮಾಡಬಾರದು, ವಿಶ್ವಾಸ ಪಾತ್ರರನ್ನು ಅತಿಯಾಗಿ ವಿಶ್ವಾಸ ಮಾಡಬಾರ್ದು. ಯಾಕೆ ಅಂದ್ರೆ ನಾವು ಯಾರನ್ನ ನಂಬಿರ್ತೇವೆ ಅವನು ಕೊಡುವಂತ ಭಯ ಇದೆ ನೋಡಿ, ಅದು ಬೇರು ಸಮೇತವಾಗಿ ನಾಶ ಮಾಡಿಬಿಡುತ್ತೆ. ಆದ್ದರಿಂದ ವಿಶ್ವಾಸ ಮಾಡಬೇಕಾದ್ರೆ ಜಾಗೃತಿಯಾಗಿರ್ಬೇಕು. ಯಾರನ್ನು 100% ನಂಬಿಕೊಳ್ಳಿಕ್ ಹೋಗ್ಲೇಬಾರದು. ಕಾಲ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅನಿಷ್ಠುರೋ ಗುಪ್ತದಾರ ಸಂವಿಭಾಗಿ ಪ್ರಿಯಂ ವದ ಶ್ಲಕ್ಷ್ಣೋ ಮಧುರವಾಕ್ ಸ್ತ್ರೀಣಾನ್ನ ಚಾಸಾಂ ವಶಗೋ ಭವೇತ್ ಪೂಜನೀಯಾ ಮಹಾಭಾಗಾ ಪುಣ್ಯಾಶ್ಚ ಗೃಹದೀಪ್ತಯ ಸ್ತ್ರಿಯಶ್ರಿಯೋ ಗೃಹಸ್ಯೋಕ್ತಾ ತಸ್ಮಾದ್ ರಕ್ಷ್ಯಾಃ ವಿಶೇಷತಃ. ಅನಿಷ್ಠುರ, ನಿಷ್ಠುರವಾಗಿ ಮಾತಾಡಬಾರದು. ಗುಪ್ತದಾರ, ತನ್ನನ್ನೇ ನಂಬಿಕೊಂಡು ಬಂದಂತಹ ಹೆಂಡತಿಯನ್ನ ವಿಶೇಷವಾಗಿ ರಕ್ಷಣೆಯನ್ನ ಮಾಡಬೇಕು. ಮತ್ತೆ ಸಂವಿಭಾಗಿ, ಕಷ್ಟಪಟ್ಟು ಸಂಪಾದನೆ ಮಾಡಿದ ಪದಾರ್ಥವನ್ನ ಸಾತ್ವಿಕರಾದ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ದಾನವನ್ನ ಮಾಡ್ತಾ ಇರಬೇಕು. ಪ್ರಿಯಂವದ, ಒಳ್ಳೆ ಮಾತು ಬಾಯಲ್ಲಿ ಬರ್ತಾ ಇರಬೇಕು. ಶ್ಲಕ್ಷ್ಣ, ಸೂಕ್ಷ್ಮವನ್ನ ತಿಳ್ಕೊಂಡಿರ್ಬೇಕು. ಮತ್ತೆ ಮಧುರವಾಕ್, ಸಂತೋಷ ಆಗುವಂತೆ ಮಾತಾಡ್ಬೇಕು. ಯಾರಿಗೆ? ಮಧುರವಾಕ್ ಸ್ತ್ರೀಣ, ಸ್ತ್ರೀಯರಿಗೆ ಸಂತೋಷ ಉಂಟಾಗುವಂತೆ ಮಾತಾಡ್ತಿರ್ಬೇಕು. ಆದ್ರೆ ರಾಜನಾದವನು ನಚಾಸಾಂ, ಸ್ತ್ರೀಯರ ವಶಕ್ಕೆ ಬರಬಾರದು. ಇದು ರಾಜರಿಗೆ ಹೇಳಿದಂತಹ ಮಾತು. ಯಾಕೆ? ಸ್ತ್ರೀಯರ ವಶನಾಗಿ ಬಿಟ್ರೆ ಬೇರೆ ಕಡೆಯಿಂದ, ಬೇರೆ ರಾಜ್ಯದ ರಾಜನ ಕಡೆಯಿಂದ ಬಂದ ಹೆಣ್ಣು ಮಗಳಾಗಿದ್ರೆ ದ್ವೇಷದಿಂದ ಇವನನ್ನೇ ಕೊಂದು ರಾಜ್ಯವನ್ನ ಶತ್ರುಗಳಿಗೆ ಕೊಡುವಂತಹ ಸಂಭವ ಇರುತ್ತೆ. ಆದ್ದರಿಂದ ಮಧುರವಾಗಿ ಮಾತಾಡಬೇಕು, ಇವನು ಅವರು ವಶ ಆಗಬಾರದು. ಆದ್ದರಿಂದ ಹೆಣ್ಣು ಮಕ್ಕಳ ಬಗ್ಗೆ ಈ ತರ ಮಾತಾಡ್ತಾ ಇದ್ದೇನಲ್ಲ, ಹೆಣ್ಣು ಮಕ್ಕಳೆಲ್ಲ ಕೆಟ್ಟವರು, ಗಂಡಸರೆಲ್ಲ ಒಳ್ಳೆಯವರು ತಾತ್ಪರ್ಯ ಅಲ್ಲ. ಅದರಿಂದ ಮಹಾಭಾಗಾ, ವಿದುರ ಹೇಳ್ತಾನೆ, ಮಹಾನ್ ಭಾವರು. ಹೆಣ್ಣು ಮಕ್ಕಳು ಅಂದ್ರೆ ಸಾಮಾನ್ಯ ಅಲ್ಲಪ್ಪ ಅಣ್ಣ, ಮಹಾಭಾಗಾ, ಮಹಾನ್ ಭಾವರವರೆಲ್ಲ. ಪುಣ್ಯಾಶ್ಚ, ಅತ್ಯಂತ ಪವಿತ್ರರು. ಗೃಹದೀಪ್ತಯ, ನಮ್ಮ ಮನೆಗೆ ಬೆಳಕು ಅಂದ್ರೆ ಯಾರು? ಸ್ತ್ರೀಯ ಅವರೇ. ಆದ್ದರಿಂದ ಪೂಜನೀಯ, ಅವರಿಗೆ ಮರ್ಯಾದೆ ಮಾಡ್ಲೇಬೇಕು. ಅವರ ಸ್ಥಾನವನ್ನ ಅವರಿಗೆ ಅವಶ್ಯವಾಗಿ ಕೊಡಬೇಕು. ಯಾಕೆ? ನಮ್ಮ ಮನೆಯ ಬೆಳಕವರು. ಸ್ತ್ರೀಯರು ಅಂದ್ರೆ ಯಾರು? ಶ್ರಿಯೋ ಗೃಹಸ್ಯೋಕ್ತಾ, ಮನೆಗೆ ಲಕ್ಷ್ಮಿ ಅಂತ ಕರೀತಾರೆ ಹೆಣ್ಣು ಮಕ್ಕಳನ್ನ. ಆದ್ದರಿಂದ ಅವರಿಗೆ ವಿಶೇಷವಾಗಿ ರಕ್ಷಣೆಯನ್ನ ಕೊಡಬೇಕು. ಅವರ ಮನಸ್ಸಿಗೆ ನೋಯಿಸಬಾರದು, ಅವರ ಕಣ್ಣಲ್ಲಿ ನೀರು ಹಾಕಿಸಬಾರದು, ಅವರಿಗೆ ತೊಂದರೆ ಆಗದಂತೆ ಎಚ್ಚರಿಕೆಯಿಂದ ರಕ್ಷಣೆ ಮಾಡ್ತಾ ಇರ್ಬೇಕು. ಆದ್ದರಿಂದ ಸ್ತ್ರೀಯರಲ್ಲಿ ಪುರುಷರಂತೆ ದುಷ್ಟರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಪುರುಷರಲ್ಲಿ ದುಷ್ಟರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ದುಷ್ಟರ ಸಹವಾಸ ಸ್ತ್ರೀಯಾಗ್ಲಿ ಪುರುಷನಾಗ್ಲಿ ಮಾಡಬಾರದು ಅನ್ನೋ ತಾತ್ಪರ್ಯ. ಯಾರ್ಯಾರನ್ನ ಯಾವ್ಯಾವುದಕ್ಕೆ ಕೆಲಸಕ್ಕೆ ಇಡಬೇಕು, ಬುದ್ಧಿವಂತ ಕೆಲಸಕ್ಕೆ ಇಡಬೇಕು ಅಂದ್ರೆ ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅಂತ. ಭೋಜನೆ ಮಾತರಂ ಕುರ್ಯಾತ್, ಊಟ ಬಡಿಸ್ಬೇಕಾದ್ರೆ ನಮ್ಮ ತಾಯಿ ಊಟ ಬಡಿಸ್ಲಿ ಅಂತ ಅಪೇಕ್ಷೆ ಪಡಬೇಕಂತೆ. ಅಲ್ಲಿ ಹೆಂಡತಿಯನ್ನು ಹೇಳಲಿಲ್ಲ ಇಲ್ಲಿ ವಿದುರ. ಭೋಜನೆ ಮಾತರಂ ಕುರ್ಯಾತ್, ಭೋಜನ ಕಾಲದಲ್ಲಿ ಮಾತರಂ ಅಪೇಕ್ಷೇತ, ತಾಯಿ. ಯಾಕೆ ಅಂತಂದ್ರೆ ಊಟ ಎಷ್ಟು ಮಾಡ್ತಾನೆ ಎಷ್ಟು ಮಾಡೋದಿಲ್ಲ ಅಂತ ಗೊತ್ತಿರೋದು ಅವಳಿಗೆ ಮಾತ್ರ. ಆದ್ದರಿಂದ ಭೋಜನೆ ಮಾತರಂ ಕುರ್ಯಾತ್, ಊಟ ಬಡಿಸುವಾಗ ಊಟದ ಕಾಲದಲ್ಲಿ ತಾಯಿಯನ್ನ ಅಪೇಕ್ಷೆ ಮಾಡಬೇಕು. ಪಿತರಂಚಾತ್ಮರಕ್ಷಣೆ, ನನ್ನನ್ನ ರಕ್ಷಣೆ ಮಾಡುವಂತಹ ವಿಷಯದಲ್ಲಿ, ನನ್ನನ್ನ ಕಾಪಾಡುವಂತಹ ವಿಷಯದಲ್ಲಿ ತಂದೆ ಇರಬೇಕು ಅಂತ ಅಪೇಕ್ಷೆ ಪಡಬೇಕು. ಗೋಷು ಚಾತ್ಮ ಸಮಂ ದದ್ಯಾತ್,
ಗೋವುಗಳನ್ನ ರಕ್ಷಣೆ ಮಾಡುವಂತಹ ವಿಷಯದಲ್ಲಿ ನಮಗೆ ಸಮಾನರು ಯಾರಿರ್ತಾರೆ ಅವನನ್ನ ಇಡಬೇಕು. ಎಂಥ ಮಾತು ನೋಡಿ, ಊಟದಲ್ಲಿ ತಾಯಿ ಬೇಕು, ರಕ್ಷಣೆ ಮಾಡ್ಲಿಕ್ಕೆ ತಂದೆ ಬೇಕು, ಗೋವುಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ನನಗೆ ಸಮಾನನಾದ ಇನ್ನೊಬ್ಬನನ್ನಲ್ಲಿ ಇಡಬೇಕು. ಮತ್ತೆ ಸ್ವಯಮೇವ ಕೃಷಿಂ ವ್ರಜೇತ್, ಕೃಷಿಯನ್ನ ಮಾಡ್ಲಿಕ್ಕೆ ನಾನೇ ಹೋಗ್ಬೇಕು. ಕೃಷಿ ಏನ್ ಕೆಲಸ ಅಂತಲೂ ಒಂದರ್ಥ, ಕೃಷಿ ಅಂತಂದ್ರೆ ಕಲ್ಟಿವೇಶನ್, ಅಗ್ರಿಕಲ್ಚರ್ ಅಂತಲೂ ಒಂದರ್ಥ. ಕೆಲಸ ಮಾಡ್ಲಿಕ್ಕೆ ನಾವೇ ಹೋಗ್ಬೇಕು. ಮತ್ತೆ ಭೃತ್ಯೈರ್ ವಾಣಿಜ್ಯಚಾರಂಚ, ವ್ಯಾಪಾರ ವಹಿವಾಟ್ ಏನಾದ್ರೂ ನಮ್ ವ್ಯವಹಾರಗಳಿದ್ರೆ ಅದನ್ನ ನೋಡ್ಕೊಳ್ಲಿಕ್ಕಾಗಿ ಸೇವಕರನ್ನ ಇಡಬೇಕು. ಆಮೇಲೆ ಪುತ್ರೈ ಸೇವೇತ ಚದ್ವಿಜಾನ್, ಬ್ರಾಹ್ಮಣರ ಸೇವೆಯನ್ನು ಮಾಡ್ಲಿಕ್ಕೆ ಮಕ್ಕಳನ್ನ ಇಡಬೇಕು. ಅಂದ್ರೆ ಮನೆಯಲ್ಲಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ಬೇಕು. ತಾತ್ಪರ್ಯ ಅಷ್ಟೇ. ಇವನ್ ಮಾತ್ರ ಕೆಲಸ ಮಾಡಿಸ್ಕೊಳ್ತಾ ಕೂತ್ಕೊಂಡ್ಬಿಡೋದಲ್ಲ. ಊಟಕ್ಕೆ ತಾಯಿ, ರಕ್ಷಣೆಗೆ ತಂದೆ, ಗೋವುಗಳಿಗೆ ತನಗೆ ಸಮಾನನಾದ ವ್ಯಕ್ತಿ ರಕ್ಷಣೆ ಮಾಡ್ಲಿಕ್ಕೆ, ಕೃಷಿ ಕೆಲಸ ಮಾಡ್ಲಿಕ್ಕೆ ಇವನೇ ಹೋಗ್ಬೇಕು, ವ್ಯಾಪಾರ ಮೇಂಟೈನ್ ಮಾಡ್ಲಿಕ್ಕೆ ಸೇವಕರನ್ನ ಇಡಬೇಕು, ಬ್ರಾಹ್ಮಣರ ಸೇವೆಯನ್ನ ಮಾಡ್ಲಿಕ್ಕೆ ಮಕ್ಕಳನ್ನ ಇಡಬೇಕು. ಎಂಥ ಪಾಠ! ಅಭ್ಯೋಗ್ನಿರ್ ಬ್ರಹ್ಮತಃ ಕ್ಷತ್ರಂ ಅಶ್ಮನೋಲೋಹಮುತ್ಥಿತಂ ತೇಷಾಂ ಸರ್ವತ್ರಗಂ ತೇಜಃ ಸ್ವಾಸುಯೋ ನಿಶುಷಾಮ್ಯತಿ. ಅಗ್ನಿ ಬಂದಿದ್ ಯಾವುದರಿಂದ ಅಂತ ಕೇಳಿದ್ರೆ ನೀರಿಂದ. ಆಮೇಲೆ ಬ್ರಹ್ಮತಃ ಕ್ಷತ್ರಂ, ಕ್ಷತ್ರಿಯರಿಗೆ ಮೂಲ ಬ್ರಾಹ್ಮಣರು. ಕಬ್ಬಿಣ ಬಂದದ್ ಎಲ್ಲಿಂದ ಅಂದ್ರೆ ಕಲ್ಲಿನಿಂದ. ಚೆನ್ನಾಗಿದೆ ನೋಡಿ, ಬೇರೆ ಕಡೆಯಲ್ಲೆಲ್ಲ ವಿಶೇಷವಾದ ಸಾಮರ್ಥ್ಯ ತೋರಿಸುತ್ತೆ. ಅಗ್ನಿ, ಕ್ಷತ್ರಿಯರು, ಕಬ್ಬಿಣ, ಇದೆಲ್ಲ ಬೇರೆ ಬೇರೆ ಕಡೆಯಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸ್ತಾ ಇದ್ರು ಕೂಡ ಅದೇ ಅಗ್ನಿ ನೀರಲ್ಲಿ ಸೇರ್ಬಿಟ್ರೆ ಸಾಮರ್ಥ್ಯ ಇಲ್ಲ, ನಂದಿ ಹೋಗುತ್ತೆ. ಅದೇ ಕ್ಷತ್ರಿಯ ಬ್ರಾಹ್ಮಣನ ದ್ವೇಷ ಮಾಡಿದ್ರೆ ನಾಶ ಆಗ್ಬಿಡ್ತಾನೆ. ಅದೇ ಕಬ್ಬಿಣ ಕಲ್ಲಿನ ಮುಂದೆ ಅದರ ವ್ಯಾಪಾರ ಇಲ್ಲ. ಆದ್ದರಿಂದ ಅದಕ್ಕೆ ಮೂಲ ಕಾರಣವಾದ ಪದಾರ್ಥಗಳ ಜೊತೆ ಸೇರಿ ನಾಶವನ್ನ ಹೊಂದುವಂಥದ್ದು ಅಗ್ನಿ, ಕ್ಷತ್ರಿಯ, ಕಬ್ಬಿಣ. ಆದ್ದರಿಂದ ಮೂಲ ಕಾರಣದ ವಿಷಯದಲ್ಲಿ ಜಾಗೃತೆಯಾಗಿರ್ಬೇಕು. ನಿತ್ಯಂ ಸಂತಃ ಕುಲೇ ಜಾತಾಃ ಪಾವಕೋಪಮ ತೇಜಸಃ ಕ್ಷಮಾವಂತೋ ನಿರಾಕಾರಾಃ ಕಾಷ್ಠೇಗ್ನಿರಿವ ಶೇರತೆ. ಒಳ್ಳೆ ವಂಶದಲ್ಲಿ ಹುಟ್ಟಿದಂತಹ ಸಜ್ಜನರು ಹೇಗಿರ್ತಾರೆ ಅಂದ್ರೆ ಅವರ ತೇಜಸ್ಸು ಅಗ್ನಿ ಇದ್ದಾಗಿರುತ್ತೆ. ಒಳ್ಳೆ ಕ್ಷಮಾಗುಣ ಅವರಿಗೆ, ಅದ್ಭುತವಾದ ಕ್ಷಮಾಗುಣದಿಂದ ಕೂಡಿರ್ತಾರೆ ಮಹಾನುಭಾವರು. ಮನ್ಸಲ್ಲಿ ಏನಿದೆ ಅಂತ ಅನ್ನೋದನ್ನ ನಿರಾಕಾರಾಹ, ತೋರ್ಸ್ಕೊಡೋದೇ ಇಲ್ಲ. ಅವರ ಸ್ವರೂಪ ಏನು, ಸಾತ್ವಿಕರೇ, ಆದ್ರೆ ಅವರ ಬಗ್ಗೆ 100% ತಿಳ್ಕೊಳ್ಲಿಕ್ ಸಾಧ್ಯವೇ ಇಲ್ಲ. ಹೇಗಿರ್ತಾರೆ ಅವರು ಅಂದ್ರೆ ಕಟ್ಟಿಗೆ ಒಳಗ ಅಗ್ನಿ ಸೇರ್ಕೊಂಡಿರುತ್ತಲ್ಲ, ಗೊತ್ತಿದೆ ಅಗ್ನಿ ಕಟ್ಟಿಗೆ ಒಳಗಿದೆ, ತೋರಿಸ್ರಿ ಅಂದ್ರೆ ಮಥನ ಮಾಡೋ ತನಕ ಕಾಣೋದಿಲ್ಲ. ಆದ್ದರಿಂದ ಗುಪ್ತ ಸಾಧಕರಾಗಿ ಮಹಾನುಭಾವರು ಅಲ್ಲಲ್ಲಲ್ಲ ಎಲೆ ಮರೆಯ ಕಾಯಿ ಅಂತಾರೆ ನೋಡ್ರಿ, ಅವರ ಸಾಧನೆಯನ್ನ ಮಾಡ್ತಾ ಪರಮ ಸುಂದರವಾದ ಹರಿಪ್ರೀತಿಕರವಾದ ಜೀವನವನ್ನ ಮಾಡ್ತಾ ಇರ್ತಾರೆ ಸಾತ್ವಿಕರು. ಈಗ ನೆಕ್ಸ್ಟ್ ಕೆಲವು ರಾಜನ ಬಗ್ಗೆ ಮಾತಾಡ್ತಾನೆ ವಿದುರ. ಯಸ್ಯ ಮಂತ್ರನ್ನ ಜಾನಂತಿ ಬಾಹ್ಯಾಶ್ಚಾಭ್ಯಾಂತರಾಶ್ಚಯೇ ಸರಾಜ ಸರ್ವತಶ್ಚಕ್ಷುಃ ಚಿರಮೈಶ್ವರ್ಯಮಶ್ನುತೆ. ಯಾವ ರಾಜನ ಸೀಕ್ರೆಟ್ ಅನ್ನ ಒಳಗಿನವ್ರಿಗೂ ತಿಳ್ಕೊಳ್ಲಿಕ್ ಆಗೋದಿಲ್ಲ, ಹೊರಗಿನವ್ರಿಗೂ ತಿಳ್ಕೊಳ್ಲಿಕ್ ಆಗೋದಿಲ್ಲ. ತುಂಬಾ ತುಂಬಾ ಸೀಕ್ರೆಸಿ ಮೇಂಟೈನ್ ಮಾಡ್ತಾನೆ ಈ ರಾಜ. ಮನೆ ಯಜಮಾನನು ಹೀಗೆ ಇರ್ಬೇಕು. ಆದಷ್ಟು ಸೀಕ್ರೆಟ್ ಎಲ್ಲವನ್ನ ಹೇಳ್ಬಿಡೋದಲ್ಲ, ಕೆಲವನ್ನ ಮುಚ್ಚಿಟ್ಟಿರ್ಲೇಬೇಕು. ಎಲ್ಲವನ್ನ ಹೇಳೋದಲ್ಲ. ಯಾವ ರಾಜ ವಿಶೇಷವಾಗಿ ತನ್ನ ಮಂತ್ರವನ್ನ ಅಂದ್ರೆ ರಹಸ್ಯವನ್ನ ಹೊರಗಿನವರಿಗೆ ಒಳಗಿನವರಿಗೆ ಗೊತ್ತಾಗದೇ ಇರುವಂತೆ ಮುಚ್ಚಿಟ್ಟಿರ್ತಾನೆ. ಸರ್ವತಶ್ಚಕ್ಷ, ಅವನ ಕಣ್ಣು ಮಾತ್ರ ಎಲ್ಲ ಕಡೆ ಇದೆ, ಎಲ್ಲರನ್ನ ಗಮನಿಸ್ತಾ ಇರ್ತಾನೆ, ಎಲ್ಲರ ನಡವಳಿಕೆ ಕ್ಯಾರೆಕ್ಟರ್ ಹೇಗೆ ಅಂತ ನೋಡ್ತಾ ಇರ್ತಾನೆ. ಇಂತಹ ರಾಜನಿಗೆ ಒಳ್ಳೆ ಶಾಶ್ವತವಾಗಿರತಕ್ಕಂತಹ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ. ಒಂದ್ ಸೆಕೆಂಡ್ ಬರ್ತೀನಿ.
ನಮ್ಮ ವಿದುರನ ಒಂದೊಂದು ಮಾತುಗಳು ಎಷ್ಟು ಸುಂದರ ನೋಡಿ. ಕರಿಷ್ಯನ್ನ ಪ್ರಭಾಷೇತ ಕೃತಾನ್ಯೇವತು ದರ್ಶಯೇತ್ ಧರ್ಮ ಕಾಮಾರ್ಥ ಕಾರ್ಯಾಣಿ ತಥಾ ಮಂತ್ರೋ ನ ಭಿದ್ಯತೆ. ನಾನ್ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಅನ್ನೋದನ್ನ ಯಾರಿಗೂ ಹೇಳ್ಬಾರ್ದಂತೆ. ಅಂದ್ರೆ ನಮ್ಮ ಸೀಕ್ರೆಟ್, ನಮ್ಮ ರಹಸ್ಯ ಬೇರೆ ಕಡೆ ಎಲ್ಲೂ ಜಾರಿ ಹೋಗದೆ ಇರುವ, ಸೋರಿ ಹೋಗದೆ ಇರುವಂತೆ ಇರಬೇಕು ಅಂದ್ರೆ ಹೇಗಿರ್ಬೇಕು, ಹೇಗ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಮಾಡಿದ ಮೇಲೆ ಗೊತ್ತಾಗ್ಬೇಕು. ಹೀಗಿದ್ರೆ, ಹೀಗೆ ಮಾಡಿದ್ರೆ ಕಾರ್ಯ ಸಫಲವಾಗುತ್ತೆ. ಮಾಡೋ ಮೊದಲೇ ಊರಿಗೆಲ್ಲ ಡಂಗೂರ ಹೊಡಿತಾ ಇದ್ರೆ ಖಂಡಿತ ಕೆಲಸ ಹಾಳಾಗಿ ಬಿಡತ್ತೆ. ಆದ್ದರಿಂದ ಮಂತ್ರಾಲೋಚನೆಯನ್ನ ಮಾಡಬೇಕಾದ್ರೆ ಆದಷ್ಟು ಜಾಗೃತೆಯಲ್ಲಿ ಮಾಡ್ಬೇಕು. ಎಲ್ಲೆಲ್ಲಿ ಮಾಡ್ಬೇಕ್ರಿ ರಾಜರು ಮಂತ್ರಾಲೋಚನೆಯನ್ನ? ಮೀಟಿಂಗ್ ಎಲ್ಲಿ ಮಾಡ್ಬೇಕು? ಗಿರಿಪೃಷ್ಠಮುಪಾರುಹ್ಯ ಪ್ರಸಾದಂ ವಾ ಪ್ರಾಸಾದಂ ವಾ ರಹೋಗತಃ ಅರಣ್ಯೇ ನಿಶ್ಚಲಾಕೆ ವಾ ತತ್ರ ಮಂತ್ರೋ ವಿಧೀಯತೆ. ರಾಜನಾದವನು ಎಲ್ಲಿ ಮಂತ್ರಾಲೋಚನೆ ಮಾಡಬೇಕು? ಮೀಟಿಂಗ್ ಎಲ್ಲಿ ಮಾಡಬೇಕು? ಗಿರಿಪೃಷ್ಠಂ, ದೊಡ್ಡ ಬೆಟ್ಟದ ಶಿಖರ, ಪರ್ವತದ ಶಿಖರ ಮೇಲೆ ಹೋಗಿ ಮೀಟಿಂಗ್ ಮಾಡು. ಇಲ್ಲ ಪ್ರಾಸಾದಂ ವಾ, ಏಕಾಂ ಪ್ರಾಸಾದಂ, ನಮ್ಮ ಮನೆ ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಅಂತ. ಹಾಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಉಪ್ಪರಿಗೆ ಮೇಲೆ ಮೀಟಿಂಗ್ ಮಾಡಬೇಕು. ರಹೋಗತಃ, ಯಾರಿಗೂ ಗೊತ್ತಾಗದೇ ಇರತಕ್ಕಂತಹ ಏಕಾಂತ ಸ್ಥಳದಲ್ಲಿ ಮಾಡಬೇಕು. ಅಥವಾ ಅರಣ್ಯೇ ನಿಶ್ಚಲಾಕೆ, ಶಲಾಕ ಅಂತಂದ್ರೆ ತೃಣಗುಲ್ಮಾದಿ ಶಲಾಕಾರಹಿತೆ, ಹುಲ್ಲು ಮುಳ್ಳು ಕಡ್ಡಿ ಮೊದಲಾದ ಯಾವುದೂ ಇಲ್ಲದೆ ಇರತಕ್ಕಂತಹ ಕಾಡಿನಲ್ಲಿ ಹೋಗಿ ಮೀಟಿಂಗ್ ಮಾಡಬೇಕು ಅಂತ ಶಾಸ್ತ್ರಜ್ಞರು ತಿಳಿಸಿಕೊಡ್ತಾರೆ. ಆದ್ದರಿಂದ ರಾಜನಾದವನು ನಾ ಸುಹೃತ್ ಪರಮಂ ಮಂತ್ರಂ ಭಾರತಾರ್ಹತಿ ವೇದಿತುಂ ಅಪಂಡಿತೋ ವಾಪಿ ಸುಹೃತ್ ಪಂಡಿತೋ ವಾಪ್ಯನಾತ್ಮವಾನ್. ರಾಜನ ಸೀಕ್ರೆಟ್ ಗಳನ್ನ, ರಾಜ ನೆಕ್ಸ್ಟ್ ಏನು ಮಾಡ್ತಾನೆ ಅನ್ನುವಂತಹ ವಿಷಯವನ್ನ ಯಾರು ತಿಳಿದುಕೊಳ್ಳಲಿಕ್ಕೆ ಯೋಗ್ಯರಲ್ಲ. ಯಾರಿಗೆ ತಿಳಿದುಕೊಳ್ಳಲಿಕ್ಕೆ ಯೋಗ್ಯತೆ ಇಲ್ಲ. ಯಾರಿಗೆ? ನಾ ಸುಹೃತ್, ಯಾರು ವಿಶ್ವಾಸ ಇಲ್ಲ. ರಾಜನ ವಿಶ್ವಾಸ ಪಾತ್ರ ಯಾರಲ್ಲ ಅವನಿಗೆ ನಮ್ಮ ಸೀಕ್ರೆಟ್ ಹೇಳಬಾರ್ದು. ರಾಜ ಅವನ ಸೀಕ್ರೆಟ್ ಹೇಳಬಾರದು. ಒಳ್ಳೆ ವಿಶ್ವಾಸಿ ಆದ್ರೆ ವಿದ್ವಾಂಸ ಅಲ್ಲ, ಅವನಿಗೆ ಹೇಳಬಾರದು. ಅಥವಾ ಒಳ್ಳೆ ವಿದ್ವಾಂಸ, ಅವನ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲ ಅವನಿಗೆ. ಇಷ್ಟು ಜನಗಳು ವಿದ್ವಾಂಸನಾದ್ರೂ ಯಾರು ರಾಜನ ಮನಸ್ಸನ್ನ ತಿಳಿದಿಲ್ಲ, ಅಥವಾ ಅವನ ಮನಸ್ಸನ್ನ ಯಾರು ಗೆದ್ದಿಲ್ಲ. ಒಳ್ಳೆ ಪಂಡಿತ, ಮನೋಜಯ ಇಲ್ಲ. ಒಳ್ಳೆ ವಿಶ್ವಾಸಿ, ಪಂಡಿತನಲ್ಲ. ಇನ್ನೊಬ್ಬ ಇದ್ದಾನೆ, ವಿಶ್ವಾಸ ಪಾತ್ರನೇ ಅಲ್ಲ. ಈ ಮೂರು ಜನಗಳಿಗೆ ರಾಜನ ಸೀಕ್ರೆಸಿ ಗೊತ್ತಾಗಬಾರದು. ಅದನ್ನ ರಾಜ ಗೊತ್ತಾಗದೇ ಇರುವಂತೆ ಎತ್ತಿಟ್ಟಿರ್ಬೇಕು. ನ ಪರೀಕ್ಷ ಮಹೀಪಾಲಃ ಕುರ್ಯಾತ್ ಸಚಿವಮಾತ್ಮನಃ ಅಮಾತ್ಯೇ ಅಪಿ ಅರ್ಥಲಿಪ್ಸಾ ಚ ಮಂತ್ರ ರಕ್ಷಣಮೇವ ಚ ಕೃತಾನಿ ಸರ್ವ ಕಾರ್ಯಾಣಿ ಯಸ್ಯ ಪಾರಿಷದಾ ವಿದುಃ ಗೂಢಮಂತ್ರಸ್ಯ ನೃಪತೇಃ ತಸ್ಯ ಸಿದ್ಧಿರ ಸಂಶಯಂ ಅಪ್ರಶಸ್ತಾನಿ ಕಾರ್ಯಾಣಿ ಯೋ ಮೋಹಾತ್ ಅನುತಿಷ್ಠತಿ ಸತೇಷಾಂ ವಿಪರಿಭ್ರಂಶಾತ್ ಭ್ರಶ್ಯತೆ ಜೀವಿತಾದಪಿ. ಮಿನಿಸ್ಟರ್ಸ್ ಅನ್ನಾಗಿ ಯಾರನ್ನ ಆಯ್ಕೆ ಮಾಡ್ಕೊಳ್ಬಾರದು ರಾಜ ಅಂದ್ರೆ? ಯಾರನ್ನು ವಿಥೌಟ್ ಎಕ್ಸಾಮಿನೇಷನ್, ಯಾರ್ಯಾರನ್ನೋ ರಾಜನಾದವನು ಸಚಿವರನ್ನಾಗಿ ನೇಮಿಸಿಕೊಳ್ಳಬಾರದು. ಅವರು ಹೇಗಿದ್ದಾರೆ, ಅವರ ಯೋಗ್ಯತೆ ಏನು, ಅವರ ಸ್ವರೂಪ ಏನು ಅನ್ನೋದನ್ನ ತಿಳಿದೇ, ಅವರ ವಿದ್ಯಾಭ್ಯಾಸ ಏನು, ಇದು ಯಾವುದರ ಬಗ್ಗೆ ಆಲೋಚನೆ ಮಾಡದೆ, ಪರೀಕ್ಷೆ ಮಾಡದೆ ರಾಜನಾದಂತಹ ವ್ಯಕ್ತಿ ಅಂತಹ ವ್ಯಕ್ತಿಗಳನ್ನ ಸಚಿವರನ್ನಾಗಿಟ್ಟುಕೊಳ್ಳಬಾರದು. ಯಾಕೆ ಅಂತಂದ್ರೆ ಕೆಲವರು ರಾಜನ ಹತ್ರಕ್ಕೆ ದುಡ್ಡನ್ನ ಅಪೇಕ್ಷೆ ಮಾಡ್ಕೊಂಡ್ ಬರ್ತಾರೆ, ಒಳ್ಳೆ ಕಾಸು ಮಾಡ್ಬೋದು. ಅದ್ ನೋಡ್ಬೇಕು, ದುಡ್ಡಿನ ಅಪೇಕ್ಷೆ ಎಷ್ಟಿದೆ ಇವನಲ್ಲಿ, ನಮ್ಮ ಸೀಕ್ರೆಸಿಯನ್ನ ಎಷ್ಟು ಮೇಂಟೈನ್ ಮಾಡ್ತಾನೆ ಅನ್ನೋ. ಯಾಕೆ ದುಡ್ಡಿನ ಆಸೆಗೆ ಬೇರೆ ರಾಜನಿಗೆ ಹೇಳ್ಬಿಟ್ರೆ ಅಲ್ವಾ? ಆದ್ದರಿಂದ
ಪರೀಕ್ಷೆ ಮಾಡದೆ ರಾಜನಾದವನು ಯಾರ್ಯಾರನ್ನೋ ತನ್ನ ಸಚಿವರನ್ನಾಗಿ ಮಾಡಿಕೊಡಬಾರದು. ಮತ್ತೆ ರಾಜನ ಸಭಾಸದರು ಅಂತ, ರಾಜಸಭೆಯಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯರಾದ ವ್ಯಕ್ತಿಗಳನ್ನ ಸಭಾಸದರು ಅಂತ ಕರೀತಾರೆ. ಅಂತಹ ಸಭಾಸದರಿಗೆ ಮಾತ್ರ ರಾಜ ಏನ್ ಮಾಡ್ತಾನೆ ಅನ್ನೋದು ಗೊತ್ತಾಗ್ಬೇಕು. ಮತ್ತೆ ಅವನ ಮನಸ್ಸಿನಲ್ಲಿ ಏನಿದೆ, ಆ ರಾಜನ ಸೀಕ್ರೆಟ್ ಏನು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಅಂಥ ರಾಜನಿಗೆ ಮಾತ್ರ ಸಿದ್ಧಿ ಅನ್ನೋದು ಬರುತ್ತೆ. ಆದ್ದರಿಂದ ಮೋಹಕ್ಕೆ ಒಳಗಾಗಿ ರಾಜನಾಗಿರತಕ್ಕಂತಹ ವ್ಯಕ್ತಿ ಶಾಸ್ತ್ರ ವಿರುದ್ಧವಾದ ಕೆಲಸಗಳನ್ನ ಮಾಡಬಾರದು. ಒಂದು ವೇಳೆ ಹಾಗೆ ಮಾಡಿಬಿಟ್ರೆ ಇಡೀ ಜೀವನವೇ ರಾಜನದ್ದು ನಮ್ದು ಅಷ್ಟೇ ತಾನೆ. ಶಾಸ್ತ್ರ ವಿರುದ್ಧವಾದ ಕೆಲಸವನ್ನ ನಾವು ಮಾಡಿದ್ರು ನಮ್ಮ ಜೀವನವು ಹಾಳಾಗ್ಬಿಡುತ್ತೆ. ರಾಜ ಆದ್ರೇನು, ಸಾಮಾನ್ಯರಾದ್ರೇನು, ಒಟ್ನಲ್ಲಿ ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನು ಮಾಡಬಾರದು ಅಂತ ತಾತ್ಪರ್ಯ. ಕರ್ಮಣಾಂತು ಪ್ರಶಸ್ತಾನಾಂ ಅನುಷ್ಠಾನಂ ಸುಖಾವಕಂ ತೇಷಾಮೇವಾನನುಷ್ಠಾನಂ ಪಶ್ಚಾತ್ತಾಪಕರಂ ಮಗತ್. ಶಾಸ್ತ್ರಗಳು ಇಂಥ ಕರ್ಮಗಳನ್ನು ಮಾಡ್ರಿ ಅಂತ ಯಾವ ಕರ್ಮಗಳನ್ನು ಹೇಳುತ್ತೆ ಅದನ್ನ ಮಾಡಿದ್ರೆ ಸುಖ, ಅದನ್ನ ಬಿಟ್ರೆ ದೊಡ್ಡ ಅಯ್ಯೋ ಬಿಟ್ನಲ್ಲ ಅಂತ ಪಶ್ಚಾತ್ತಾಪ. ಆದ್ದರಿಂದ ನಮಗಿದು ಪಾಠ. ಪಶ್ಚಾತ್ತಾಪ ಆಗೋದಕ್ಕಿಂತ ಮೊದಲೇ ಮಹಾಭಾರತವನ್ನ ಕೇಳಿಬಿಟ್ರೆ ಪುಣ್ಯ. ಮಹಾಭಾರತ ಶಾಸ್ತ್ರ ಅಂತ ತಾತ್ಪರ್ಯ. ಅಯ್ಯೋ ಎಂಥ ಗೋಲ್ಡನ್ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ವಿ ನಾವು. ಭಾರತ ಶಾಸ್ತ್ರದ ಚಿಂತನೆಯನ್ನ ಬಿಟ್ಬಿಟ್ವಲ್ಲ ಅನ್ನುವ ಪಶ್ಚಾತ್ತಾಪ ನಮ್ಮನ್ನ ಕಾಡೋದಕ್ಕಿಂತ ಮೊದಲೇ ಶಾಸ್ತ್ರವಿಹಿತವಾದ ಕರ್ಮಗಳನ್ನ ಮಾಡಿಬಿಡ್ಬೇಕು. ಅನಧೀತ್ಯ ತಥಾ ವೇದಾನ್ನ ವಿಪ್ರಶ್ರಾದ್ದಮರ್ಹತಿ ಏವಂ ಅಶ್ರುತ ಷಾಡ್ಗುಣ್ಯ ನ ಮಂತ್ರಂ ಶ್ರೋತುಮರ್ಹತಿ. ಶ್ರಾದ್ದಕ್ಕೆ ಯಾವ ಬ್ರಾಹ್ಮಣನಿಗೆ ಊಟ ಹಾಕಬೇಕು ಅಂತಂದ್ರೆ ವೇದಾಧ್ಯಯನವನ್ನ ಮಾಡಿದ ಬ್ರಾಹ್ಮಣನಿಗೆ ಮಾತ್ರ ಊಟ. ಯಾವ ಬ್ರಾಹ್ಮಣ ವೇದಾಧ್ಯಯನ ಮಾಡಿಲ್ಲ, ಯಾವ ಬ್ರಾಹ್ಮಣ ವೇದಾಧ್ಯಯನವನ್ನ ಮಾಡಿಲ್ಲ ಅವನಿಗೆ ಶ್ರಾದ್ದದಲ್ಲಿ ಅರ್ಹತೆ ಇಲ್ಲ. ದಾನ ದಕ್ಷಿಣೆ ಊಟಕ್ಕೆ ಅವನ ಅಯೋಗ್ಯ. ಹೇಗೋ ಹಾಗೆ 6 ರಾಜನೀತಿಯ ಪ್ರಧಾನವಾದ 6 ಗುಣಗಳು, ಸ್ಥಾನ, ವೃದ್ಧಿ, ಕ್ಷಯ, ದ್ವೈಧಿ ಭಾವ, ಯಾನ ಮತ್ತು ಸಂಧಿ ಅಂತ ರಾಜನೀತಿಯಲ್ಲಿ ಬರತಕ್ಕ 6 ಗುಣಗಳು. ಅದನ್ನ ಯಾರು ತಿಳಿದಿಲ್ಲ ಅವನು ಮೀಟಿಂಗ್ ಯೋಗ್ಯನೇ ಅಲ್ಲ. ಆದ್ದರಿಂದ ಸ್ಥಾನ ವೃದ್ಧಿ ಕ್ಷಯಜ್ಞಶ್ಚ ಷಡ್ಗುಣ್ಯ ವಿದಿತಾತ್ಮನಃ ಅನವಜ್ಞಾತಶೀಲಸ್ಯ ಸ್ವಾಧೀನ ಪೃಥಿವೀ ನೃಪ. ಆದ್ದರಿಂದ ಯಾವ ರಾಜನಿಗೆ ಈ ಸ್ಥಾನ ವೃದ್ಧಿ ಕ್ಷಯ ದ್ವೈಧಿ ಭಾವ ಯಾನ ಸಂಧಿ ಮೊದಲಾದ 6 ರಾಜನೀತಿಯ ಗುಣಗಳ ಬಗ್ಗೆ ಗೊತ್ತಿದೆ, ತನ್ನ ಯೋಗ್ಯತೆ ಏನು, ನನ್ನ ವ್ಯವಹಾರ ಏನು, ನನ್ನ ಕ್ಯಾರೆಕ್ಟರ್ ಏನು ಅನ್ನೋದು ಯಾರಿಗೆ ಗೊತ್ತಿದೆ ಅಂತ ರಾಜನಿಗೆ ಮಾತ್ರ, ಕ್ಯಾರೆಕ್ಟರ್ ಸರಿಯಾಗಿದ್ದ ರಾಜ ಮಾತ್ರ ಇಡೀ ಭೂಮಿಯನ್ನ ಆಳ್ತಾನೆ, ತನ್ನ ವಶಕ್ಕೆ ಪಡಿತಾನೆ. ಬಿಟ್ರೆ ಬೇರೆ ಯಾರೂ ಇಲ್ಲ. ಯಾರಿಗೆ ಭೂಮಿ ಸಂಪತ್ತು ಕೊಡತ್ತೆ? ತುಂಬಾ ದೊಡ್ಡ ಮಾತು ಇದು. ರಾಜನಿಗೂ ಅಷ್ಟೇ, ನಮಗೂ ಅಷ್ಟೇ. ಅಮೋಘ ಕ್ರೋಧ ಹರ್ಷಸ್ಯ ಸ್ವಯಂ ಕೃತ್ಯಾನ್ಯವೇಕ್ಷತಃ ಆತ್ಮ ಪ್ರತ್ಯಯ ಕೋಶಸ್ಯ ವಸುದೈವ ವಸುಂಧರಾ. ನಮ್ಮ ಸಿಟ್ಟು ಮಾಡ್ಕೊಂಡ್ರೆ ಯಾರಿಗ್ ಪ್ರಯೋಜನ? ನಮ್ ಸಂತೋಷ ಯಾರಿಗ್ ಪ್ರಯೋಜನ? ವ್ಯರ್ಥವಾಗಿ ಹೋಗ್ತಾ ಇರುತ್ತೆ. ಕೋಪ ಯಾಕೆ ಮಾಡ್ಕೊಂಡ್ರಿ ಅಂತ ಗೊತ್ತಿಲ್ಲ, ಸಂತೋಷವಾಗಿ ಯಾಕಿದ್ದೀವಿ ಅಂತ ಗೊತ್ತಿಲ್ಲ. ಆದ್ರೆ ಕೋಪನೂ ವ್ಯರ್ಥ ಆಗಬಾರ್ದು, ಸಂತೋಷವೂ ವ್ಯರ್ಥ ಆಗಬಾರ್ದು. ನಾವು ಮಾಡೋ ಕೆಲಸ ನಾವೇ ಮಾಡಬೇಕು, ನಮ್ಮ ಕೆಲಸವನ್ನ ನಾವೇ ನೋಡ್ಕೊಳ್ತಾ ಇರ್ಬೇಕೇ. ಸ್ವಲ್ಪ ನೋಡ್ಕೊಳಪ್ಪ ನೀನಲ್ಲಿ ಅಂತಂದ್ರೆ ಮುಗಿದ ಕೆಲಸ ಅಲ್ಲಿ. ಆಗಿಲ್ಲ. ಮತ್ತೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಅದೇ ದೊಡ್ಡ ನಿಧಿ. ನಮ್ಮ ಸಾಮರ್ಥ್ಯದ ಮೇಲೆ ನಮಗ್ ನಂಬಿಕೆ ಇರಬೇಕು. ಹೀಗಿದ್ದು ಬಿಟ್ರೆ ಭೂಮಿ ತಾನೇ ತಾನಾಗಿ ವಸುಧಾ ಸಂಪತ್ತನ್ನ ಕೊಡುತ್ತೆ. ನಮ್ಮೇಲೆ ನಮಗೆ ನಂಬಿಕೆ ಇಲ್ಲ, ನಮ್ ಕೆಲಸನ ಬೇರೆಯವರಿಗೆ ಒಪ್ಪಿಸಿದ್ದೇವೆ, ಸಿಟ್ಟು ಸಂತೋಷ ಎಲ್ಲ ವೇಸ್ಟ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಬಡತನ ಕಾಡ್ತಾ ಇರತ್ತವನನ್ನ. ಸಿಟ್ಟು ಕೋಪಗಳೆಲ್ಲ ವ್ಯರ್ಥ ಅಲ್ಲ, ಸಂತೋಷ ವ್ಯರ್ಥ ಅಲ್ಲ.
ನನ್ನ ಕೆಲಸ ಹೇಗಾಗ್ಬೇಕು ಅಂತ ನಾನೇ ನೋಡ್ಕೊಳ್ತಾ ಇದ್ದೇನೆ, ನನ್ ಮೇಲೆ ನಂಗೆ ನಂಬಿಕೆ ಇದೆ ಅಂತಂದ್ರೆ ಖಂಡಿತ ಸಂಪತ್ತು ಕೊಟ್ಟೇ ಕೊಡ್ತಾಳೆ ಭೂಮಿ. ಆದ್ದರಿಂದ ರಾಜ ಅಂತನ್ನೋನ್ ಹೇಗಿರ್ಬೇಕು? ನಾಮ ಮಾತ್ರೇಣ ತುಷ್ಯೇತ ಛತ್ರೇಣ ಚ ಮಹೀಪತಿ ಭೃತ್ಯೇಭ್ಯೋ ವಿಸೃಜೇದರ್ಥಾನ್ ನೈಕ ಸರ್ವಹರೋ ಭವೇದ್. ರಾಜನಿಗೆ ವೈಭವ, ರಾಜ ಅಂತ ಛತ್ರೇಣ ಶ್ವೇತ ಛತ್ರಿಯಿಂದ ಸಂತೋಷ ಅವನಿಗೆ. ತನ್ನನ್ನು ಆಶ್ರಯ ಮಾಡಿ ನಮ್ಮ ರಾಜ ನಮ್ಮನ್ನ ಕಾಪಾಡ್ತಾ ಇದ್ದಾನೆ, ನಾವಿಂತ ರಾಜನ ಆಶ್ರಯದಲ್ಲಿ ಬದುಕಿದ್ದೇವೆ ಅಂತ ಹೆಮ್ಮೆಯಿಂದ 4 ಕಡೆ ಹೇಳಿಕೊಂಡು ತಿರುಗಾಡುವಂತಹ ವ್ಯಕ್ತಿಗಳಿಗೆ ಕೊಡ್ಬೇಕು, ಕೈ ಬಿಚ್ಚಿ ದಾನ ಮಾಡಬೇಕು. ನಾನ್ ರಾಜ, ನನಗೇ ಇರ್ಲಿ ಎಲ್ಲ, ನನಗೇ ಇರ್ಲಿ ಎಲ್ಲ ಅನ್ನುವಂತ ಸ್ವಾರ್ಥ ಭಾವ ಇರಬಾರದು. ರಾಜ ಅನ್ನೋ ಹೆಸರಿದೆ, ಶ್ವೇತ ಛತ್ರಿ ಇದೆ, ಆ ಹೆಸರು ಮತ್ತು ಛತ್ರಿಯಿಂದಲೇ ನನ್ನನ್ನ ಆಶ್ರಯ ಮಾಡ್ಕೊಳ್ಳಿಕ್ಕೆ ಎಲ್ಲ ಬರ್ತಿದ್ದಾರೆ ಅನ್ನೋ ಭಾವದಿಂದ ದೇವರು ಕೊಟ್ಟ ಸಂಪತ್ತನ್ನ ಕೊಡಬೇಕು. ಆದ್ದರಿಂದ ರಾಜನಾದವನು ಹೇಗಿರ್ಬೇಕು ನೋಡಿ. ಇದೆಲ್ಲ ಏನಪ್ಪಾ ನಮಗ್ ಸಂಬಂಧ ಇಲ್ದಿರೋ ವಿಷಯ ಹೇಳ್ತಾ ಇದ್ದಾನೆ ವಿದುರ ಅಂತ ಅನ್ಕೋಬೇಡಿ. ಇದೆಲ್ಲ ಜ್ಞಾನ ವೃದ್ಧಿಗೆ ಕಾರಣ ಆಗುತ್ತೆ. ಬ್ರಾಹ್ಮಣೋ ಬ್ರಾಹ್ಮಣಂ ವೇದ. ಒಬ್ಬ ಬ್ರಾಹ್ಮಣನ ಬುದ್ಧಿ, ಅವನ ಯೋಗ್ಯತೆ ಅಂದ್ರೆ ಬ್ರಾಹ್ಮಣನ ಬಗ್ಗೆ ಬೇರೆ ವರ್ಣದವ್ರಿಗೆ ಗೊತ್ತಿಲ್ಲ, ಬ್ರಾಹ್ಮಣರಿಗೆ ಗೊತ್ತು. ಬ್ರಾಹ್ಮಣರನ್ನ ಬ್ರಾಹ್ಮಣರೇ ತಿಳ್ಕೊಂಡಿರ್ತಾರೆ. ಹೆಂಡತಿ ಅಂತ ತಿಳ್ಕೊಂಡಿರೋ ಗಂಡ, ಭರ್ತ ವೇದ ಸ್ತ್ರೀಯಂ ತಥಾ. ಗಂಡನಿಗೆ ಹೆಂಡತಿಯ ಬಗ್ಗೆ ಗೊತ್ತಿರುತ್ತೆ. ಅಮಾತ್ಯಂ ನೃಪತಿರ್ವೇದ. ಅಮಾತ್ಯರ ಬಗ್ಗೆ ರಾಜ ತಿಳ್ಕೊಂಡಿರ್ತಾನೆ. ಆದ್ರೆ ರಾಜಾನ ಮೇವಚ. ಒಬ್ಬ ರಾಜನ ಬಗ್ಗೆ ಇನ್ನೊಬ್ಬ ರಾಜನಿಗೆ ಗೊತ್ತಿರುತ್ತೆ ಬಿಟ್ರೆ ಅಮಾತ್ಯರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಖಂಡಿತ ಗೊತ್ತಿರೋದಿಲ್ಲ. ನಶತ್ರುವಶಮಾಪನ್ನ ಮುಕ್ತವ್ಯೋ ವಧ್ಯತಾಂಗತಃ ಅಹತಾಧ್ಯ ಭಯಂ ತಸ್ಮಾತ್ ಜಾಯತೆ ನಚಿರಾದಿವ. ನಮ್ಮನ್ನು ತುಂಬಾ ದ್ವೇಷ ಮಾಡ್ತಿದ್ದಾನೆ ಶತ್ರು. ಇದು ನಮಗಲ್ಲ, ಇದು ಕೇವಲ ರಾಜರಿಗೆ ಮಾತ್ರ ಸಂಬಂಧಪಟ್ಟದ್ದು. ಇದೆಲ್ಲ ಸಾಯಿಸಲಿಕ್ಕೆ ಯೋಗ್ಯನಾದ ಒಬ್ಬ ಶತ್ರು ನಮ್ಮ ಕೈಗೆ ಸಿಕ್ಕಿಬಿಟ್ರೆ ಕೊಂದಾಕ್ಬಿಡ್ಬೇಕು ಅವನ್ನ. ನಮ್ಮ ದೇಶ ಮಾಡಿ ದೊಡ್ಡ ತಪ್ಪಿದೆ. ಪೃಥ್ವಿರಾಜ್ ಚೌಹಾನ್ ಅವನು ಮುಸಲ್ಮಾನ ದೊರೆಯನ್ನ ಒಳ್ಳೆ ಕ್ಷಮಾಗುಣದಿಂದ ಬಿಟ್ಟದ್ದಕ್ಕೆ ನಮ್ಮ ದೇಶ ಇವತ್ತು ಈ ಸ್ಥಿತಿಗೆ ಬಂದು ಕೂತಿದೆ. ಧೈರ್ಯವಾಗಿ ಕ್ಷೇತ್ರಗಳ ನೈವೇದ್ಯದಲ್ಲೇ ಮಾಂಸ ಮಡ್ಡಿಗಳನ್ನ ಸೇರಿಸಿ ಭಕ್ತರಿಗೆ ಕೊಡುವಂತಹ ವ್ಯಾಪಾರ ಆಗ್ತಾ ಇದೆ ಅಂತಂದ್ರೆ ಅಳತೆಗೆ ಮೀರಿ ಕ್ಷಮಾಗುಣ ಇಟ್ಕೊಂಡಿದ್ದೇ ಕಾರಣ ಆಯ್ತು ನಮ್ಮವರೆಲ್ಲ. ಆದ್ದರಿಂದ ಯಾರು ಸಾಯ್ಲಿಕ್ಕೆ ಯೋಗ್ಯ ಆ ಶತ್ರು, ಎಷ್ಟು ದುಃಖ ಆಗುತ್ತೆ ಗೊತ್ತಾ ಮನಸ್ಸಿಗೆ. ಯಾರು ಹೇಳೋದು ಕಲಿಯುಗ, ಆದ್ರೂ ಮನಸ್ಸು ಡೈಜೆಸ್ಟ್ ಮಾಡ್ಕೊಳ್ತಿಲ್ಲ ಕೆಲವು ವಿಷಯಗಳನ್ನೆಲ್ಲ. ಕೊಂದು ಬಿಡ್ಬೇಕು. ಒಂದು ವೇಳೆ ಅವನ್ ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಅಂದ್ರೆ ನಾಳೆ ಬೆಳಗ್ಗೆ ಏನಾಗುತ್ತೋ ಗೊತ್ತಿಲ್ಲ. ದೊಡ್ಡ ಭಯ. ನಮ್ಮ ದೇಶ ಇದನ್ನ ಬಿಟ್ಟಿದ್ದೇ ಹಾಳಾಯ್ತು. ದೈವತೇಷು ಚ ಯತ್ನೇನ ರಾಜಸು ಬ್ರಾಹ್ಮಣೇಶು ಚ ನಿಯಂತವ್ಯ ಸದಾ ಕ್ರೋಧೋ ವೃದ್ಧ ಬಾಲಾತುರೇಶು ಚ. ದೇವತೆಗಳ ವಿಷಯದಲ್ಲಿ ಕೋಪ ಮಾಡ್ಕೊಳ್ಬಾರದು, ರಾಜರ ವಿಷಯದಲ್ಲಿ ಕೋಪ ಮಾಡ್ಕೊಳ್ಬಾರದು. ಬ್ರಾಹ್ಮಣರು, ವಯಸ್ಸಾದವರು, ಬಾಲಕರು, ರೋಗಿಗಳು, ಪಾಪ ಇವರೆಲ್ಲರ ವಿಷಯದಲ್ಲಿ ಕೆಲಸ ಮಾಡ್ಲಿಲ್ಲ ಅಂತ ಸಿಟ್ಟು ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು. ಮಹಾಪ್ರಯತ್ನ ಪಟ್ಟಾದ್ರೂ ಕೂಡ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಪಾಪ ದೇವತೆಗಳ ವಿಷಯದಲ್ಲಿ ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ಎಲ್ಲೋ ವಾಕಿಂಗ್ ಹೋಗ್ತಾ ಇರ್ತೀವಿ, ಧಬ 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 ಅಂತ ಮಳೆ ಸುರಿದು ಬಿಡ್ತು, ಸಿಟ್ ಮಾಡ್ಕೊಂಡ್ಬಿಟ್ರೆ ಏನ್ ಪ್ರಯೋಜನ ಅಲ್ವಾ? ಹೀಗೆ ಕೋಪವನ್ನ ಸುಮ್ನೆ ತೋರಿಸ್ಬಾರ್ದು. ಯಾರಲ್ಲಿ ತೋರಿಸ್ಬೇಕು, ಯಾರಲ್ಲಿ ತೋರಿಸ್ಬಾರ್ದು ಅಂತ ಅನ್ನೋದನ್ನು ವಿದುರ ಹೇಳ್ತಾನೆ ನೋಡಿ ಇಲ್ಲಿ. ತುಂಬಾ ಚೆನ್ನಾಗಿದೆ ಈ ವಿಷಯಗಳಿದೆಲ್ಲ. ನಿರರ್ಥಂ ಕಲಹಂ ಪ್ರಾಜ್ಞೋ ವರ್ಜಯೇನ್ ಮೂಢ ಸೇವಿತಂ ಕೀರ್ತಿಂಚ ಲಭತೆ ಲೋಕೆ ನಚಾನರ್ಥೇನ ಯುಜ್ಯತೆ. ಸುಮ್ನೆ ಅಜ್ಞಾನಿಗಳಂತೆ ಮೂಢರಂತೆ ಗಲಾಟೆ ಮಾಡ್ತಾ ಇರಬಾರ್ದು. ಯಾರು? ಪ್ರಾಜ್ಞ, ಒಳ್ಳೆ ವಿವೇಕಿಯಾಗಿರ್ತಕ್ಕಂತಹ ವ್ಯಕ್ತಿ, ವಿವೇಕಶಾಲಿ. ಅವನು ಈ ಅಜ್ಞಾನಿಗಳಾದ ಮೂಢರಂತೆ ಸುಮ್ನೆ ಗಲಾಟೆ ಮಾಡಬಾರದು. ಏನಾಗುತ್ತಾ? ಕೀರ್ತಿ ಬರುತ್ತೆ. ಸುಮ್ನೆ ಆಪತ್ತಿಗೆ ಸಿಕ್ಕಾಕೊಳ್ಳೋದಿಲ್ಲ ಅವನು. ನಚ ಅನರ್ಥೇನ ಯುಜ್ಯತೆ ಅಂತಾನೆ ವಿದುರ. ಅನರ್ಥ ಬರೋದಿಲ್ಲ ಅವನಿಗೆ, ಆಪತ್ತು ಬರೋದಿಲ್ಲ ಅವನಿಗೆ. ಅವನ ಪಾಡಿಗೆ ಅವನಿದ್ದಾನೆ, ಆದ್ದರಿಂದ ಅವನಿಗೆ ಆಪತ್ತು ಯಾಕೆ ಅಲ್ವಾ?
ನಮಗೆಲ್ಲ ಪಾಠ ಸುಮ್ನೆ ಗಲಾಟೆ ಮಾಡ್ಕೊಳ್ತಾ ಇರ್ಬಾರ್ದು. ಪ್ರಸಾದೋ ನಿಷ್ಫಲೋ ಯಸ್ಯ ಕ್ರೋಧಶ್ಚಾಪಿ ನಿರರ್ಥಕಃ ನತಂ ಭರ್ತಾರಮಿಚ್ಛಂತಿ ಷಂಡಂ ಪತಿಮಿವ ಸ್ತ್ರೀಯ. ಯಾವ ರೀತಿಯಲ್ಲಿ ಷಂಡನನ್ನ ಹೆಣ್ಣು ಮಕ್ಕಳು ದೂರ ಮಾಡ್ತಾರೋ ಹಾಗೆ ಹಾಗೆ ಯಸ್ಯ ಪ್ರಸಾದ ನಿಷ್ಫಲ, ಅವನ್ ಸಂತೋಷ ಪಟ್ಟಿದ್ದಾನೊಬ್ಬ, ಅಯ್ಯ ಅವನ್ ಸಂತೋಷವಾಗಿದ್ರೆ ನಮಗೇನ್ರಿ ನಿಷ್ಫಲ. ಅವ್ರಿಗೆ ತುಂಬಾ ಸಿಟ್ಟು ಬಂದ್ಬಿಟ್ಟಿದೆ, ಬಡ್ಕೋಬೇಕು, ಅವನ್ ಸಿಟ್ಟನ್ ತಗೊಂಡು ನಾವೇನ್ ಮಾಡ್ಬೇಕು ಅಂತ. ಯಾರ ಪ್ರಸಾದ ಯಾರ ಸಿಟ್ಟು ಏನೂ ಚೇಂಜ್ ಮಾಡೋದಿಲ್ವೋ ಲೋಕದಲ್ಲಿ, ಅವನನ್ನ ಷಂಢನಾದ ಗಂಡನನ್ನ ಹೆಣ್ಮಕ್ಕಳು ಬಿಟ್ಟು ಬಿಡವಂತೆ ಎಲ್ಲ ಬಿಟ್ಟಾಕ್ಬಿಡ್ತಾರೆ. ಅವನು ರಾಜನಾಗ್ಲಿಕ್ಕೆ ಯೋಗ್ಯನಲ್ಲ. ನ ಬುದ್ಧಿ, ಎಂಥ ಸುಮ್ ನೋಡಿ, ನ ಬುದ್ಧಿ ಧನಲಾಭಾಯ ನ ಜಾಡ್ಯಂ ನ ಸಮೃದ್ಧಯೇ ಲೋಕಪರ್ಯಾಯ ವೃತ್ತಾಂತಂ ಪ್ರಾಜ್ಞೋ ಜಾನಾತಿ ನೇತರಃ. ಇದು ತುಂಬಾ ದೊಡ್ಡ ಮಾತು ವಿದುರ ಹೇಳೋದು ನಮಗಿಲ್ಲಿ, ತುಂಬಾ ದೊಡ್ಡ ಮಾತು. ಬುದ್ಧಿಯನ್ನ ಭಗವಂತ ಕೊಡೋದು ಹಣ ಸಂಪಾದನೆ ಮಾಡ್ಲಿಕ್ಕಲ್ಲ, ದೊಡ್ಡ ಮಾತು ಜ್ಞಾನಿಗಳಿಗೆ ಅಲ್ವಾ. ಜಗತ್ತನ್ನ ಜ್ಞಾನಿಗಳು ನೋಡುವಂತೆ ಸಾಮಾನ್ಯರು ನೋಡೋದಿಲ್ಲ. ಅವನಿಗೆ ಒಳ್ಳೆ ಒಳ್ಳೆ ಮೆರಿಟ್ ಇದೆ ರೀ ಅವನಿಗೆ ಅಂತಂದ್ರೆ, ಈ ಮೆರಿಟ್ ಇಟ್ಕೊಂಡ್ರೆ ಒಳ್ಳೆ ಕಂಪನಿ ಕೆಲಸ ಸಿಗುತ್ತೆ, ಸಂಬಳದ ಮೇಲೆ ಸಂಬಳ, ಅಲ್ಲಿಗೆ ಹೋದ್ರೆ ಇನ್ನೂ ಜಾಸ್ತಿ ಸಂಬಳ, ಇಲ್ಲಿಗೆ ಹೋದ್ರೆ ಇನ್ನೂ ಜಾಸ್ತಿ ಸಂಬಳ, ಅಲ್ಲಿಂದ ಸಂಬಳ, ಇಲ್ಲಿಂದ ಒಳ್ಳೆ ಸ್ಯಾಲರಿ ಅಂತ ದುಡ್ಡಿನ ಹಿಂದೆ ಹೋಗಿ 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 ತನ್ನ ತನವನ್ನೇ ಮರೆತು ಹಾಳಾಗುವ ಸಂಭವ ಜಗತ್ನಲ್ಲಿ ಇವತ್ತಿಗೂ ನಾವು ಕಾಣ್ತಾ ಇದ್ದೇವೆ. ಜ್ಞಾನಿಗಳು ಜಗತ್ತನ್ನ ಹಾಗೆ ನೋಡೋದೇ ಇಲ್ಲ. ಅವರು ಕೊಟ್ಟ ಬುದ್ಧಿ, ದೇವರು ಕೊಟ್ಟ ಬುದ್ಧಿಯನ್ನ ಜ್ಞಾನಿಗಳು ಯಾವುದಕ್ಕೆ ಉಪಯೋಗ ಎಂತ ಮಾತು ನೋಡಿ, ಯಾವುದಕ್ಕೆ ಉಪಯೋಗ ಮಾಡ್ತಾರ ಅವರು? ಪಾಠ ಪ್ರವಚನಕ್ಕೆ. ನ ಬುದ್ಧಿ ಧನಲ, ದುಡ್ಡು ಮಾಡ್ಲಿಕ್ಕಲ್ಲ ಅವರ ಬುದ್ಧಿ. ಅವ್ರು ಸುಮ್ಮನೆ ಕೂತಿದ್ದಾರೆ, ಹಣವೇ ಮಾಡ್ತಿಲ್ಲ. ಎಷ್ಟು ಓದಿ ಏನ್ರಿ ನೀವು ಹಣನೇ ಸಂಪಾದನೆ ಮಾಡಿಲ್ಲ ಅಂದ್ರೆ, ಓದಿರೋದು ಹಣ ಸಂಪಾದನೆ ಮಾಡ್ಲಿಕ್ಕಲ್ಲಪ್ಪ. ಅವ್ರು ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ ಬಡವರಾಗ್ಲಿಕ್ಕಾಗಲ್ಲ. ಎಂತ ಮಾತು ನೋಡಿ. ಲೋಕ ಪರ್ಯಾಯ ವೃತ್ತಾಂತಂ, ಲೋಕದಲ್ಲಿ ನಡೆಯುವಂತಹ ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲ ವಿಶೇಷಗಳನ್ನ ತಿಳಿದುಕೊಂಡಂತಹ ವ್ಯಕ್ತಿಗಳು ಜ್ಞಾನಿಗಳು. ಬೇರೆಯವರು ಅವ್ರು ಮಾಡೋದನ್ನ ನೋಡಿ ಆಡ್ಕೊಂತ ಇರ್ತಾರಷ್ಟೆ. ನನ್ನ ಜೀವನದಲ್ಲಿ ನಾನು ಕೇಳಿದ ಮಾತುಗಳಿದೆಲ್ಲ. ಆದ್ದರಿಂದ ನಂಗೆ ತುಂಬಾ ಸಂತೋಷ ಆಯ್ತು ಈ ಶ್ಲೋಕ. ಈ ದೃಷ್ಟಿಯಲ್ಲಿ ತುಂಬಾ ದೊಡ್ಡ ಬುದ್ಧಿ, ಭಗವಂತ ಬುದ್ಧಿಶಕ್ತಿಯನ್ನ ಕೊಟ್ಟದ್ದು ಹರಿಪ್ರೀತಿಕರವಾದ ಕರ್ಮಗಳನ್ನ ಮಾಡ್ಲಿಕ್ಕಾಗಿ ಹೊರತು ಹಣ ಮಾಡ್ಲಿಕ್ಕಾಗಲ್ಲ. ನಂಗೆ ತುಂಬಾ ಇಷ್ಟವಾದ ಮಾತು. ವಿದ್ಯಾಶೀಲ ವಯೋ ವೃದ್ಧಾನ್ ಬುದ್ಧಿ ವೃದ್ಧಾಂಶ್ಚ ಭಾರತ ಧನಾಭಿಜಾತ ವೃದ್ಧಾಂಶ್ಚ ನಿತ್ಯಂ ಮೂಢೋವ ಮನ್ಯತೆ. ಈ ಮೂಢನಾದವನಿಗೆ ಎಲ್ರನ್ನ ಅವಮಾನ ಮಾಡೋದೇ ಕೆಲಸ. ಯಾರ್ಯಾರನ್ನ ಅವಮಾನ ಮಾಡ್ತಾ ಇರ್ತಾನೆ? ವಿದ್ಯಾವಂತರಿಗೆ ಅವಮಾನ ಮಾಡ್ತಾನೆ, ಶೀಲವಂತರಿಗೆ ಅವಮಾನ ಮಾಡ್ತಾನೆ, ವಯಸ್ಸಿನಲ್ಲಿ ವೃದ್ಧರಾದವರಿಗೆ ಅವಮಾನ ಮಾಡ್ತಾನೆ, ಒಳ್ಳೆ ಬುದ್ಧಿವಂತರನ್ನ ಅವಮಾನ ಮಾಡ್ತಾನೆ, ಒಳ್ಳೆ ಹಣ ಇರತಕ್ಕಂತಹ ವ್ಯಕ್ತಿಗಳನ್ನ ಅವಮಾನ ಮಾಡ್ತಾನೆ, ಒಳ್ಳೆ ವಂಶದಲ್ಲಿ ಹುಟ್ಟಿರ್ತಕ್ಕ ಮಹಾನುಭಾವರನ್ನ ಅವಮಾನ ಮಾಡ್ತಾನೆ. ಅಂದ್ರೆ ಎಲ್ಲರನ್ನ ಅವಮಾನ ಮಾಡಿ ಮಾತಾಡತಕ್ಕಂಥವನ್ ಯಾರು ಅಂತಂದ್ರೆ, ಅವನಿಗೆ ಕೊಟ್ಟ ಪಟ್ಟ ವಿದುರ ಮೂಢ ಅಂತ ಕರೆದ. ಎಲ್ಲರನ್ನ ಅವಮಾನ ಮಾಡ್ತಾ ತಿರುಗಾಡ್ತಕ್ಕಂಥವನ್ ಯಾರು ಅಂತಂದ್ರೆ ಅವನು ಮಹಾ ಮೂಢ. ಮೂಢ ಹೇಗಿರ್ತಾನೆ? ಅನಾರ್ಯ ವೃತ್ತಂ ಅಪ್ರಾಜ್ಞಂ ಅಸೂಯಕಂ ಅಧಾರ್ಮಿಕಂ ಅನರ್ಥಾ ಕ್ಷಿಪ್ರಮಾಯಾಂತಿ ವಾಗ್ದುಷ್ಟಂ ಕ್ರೋಧನಂ ತಥಾ. ಯಾರಿಗೆ ಬೇಗ ಆಪತ್ತುಗಳು ಬರುತ್ತೆ, ಅನರ್ಥಗಳು ಯಾರಿಗೆ ಬೇಗ ಬರುತ್ತೆ ಅಂತಂದ್ರೆ ಅನಾರ್ಯ ವೃತ್ತಂ, ಯಾರ ಕ್ಯಾರೆಕ್ಟರ್ ಸರಿಗಿಲ್ಲ. ಅಪ್ರಾಜ್ಞಂ, ಯಾರು ಬುದ್ಧಿವಂತ ಅಲ್ಲ. ಅಸೂಯಕಂ, ಯಾರಿಗೆ ಬೇರೆಯವರ ಮೇಲೆ ಅಸೂಯ ಅನ್ನೋದಿದೆ. ಅಧಾರ್ಮಿಕಂ, ಧರ್ಮದ ಕೆಲಸವನ್ನ ಯಾರು ಮಾಡ್ತಾ ಇಲ್ಲ ಇಂಥವನಿಗೆ. ಮತ್ತೆ ವಾಗ್ದುಷ್ಟಂ, ಯಾರ ಮಾತು ಸರಿಯಾಗಿಲ್ಲ. ಮತ್ತೆ 24 ಗಂಟೆ ಬೇಗ ಕೋಪ ಯಾರಿಗೆ ಬರುತ್ತೆ. ಇಷ್ಟು ಕೆಟ್ಟ ಲಕ್ಷಣಗಳಿಂದ ಕೂಡಿದ ಮನುಷ್ಯರಿಗೆ ಆಪತ್ತುಗಳು ಅನರ್ಥಗಳು ಬೇಗ ಬಂದು ಬಿಡುತ್ತೆ. ಅಭಿಸಂವಾದನಂ ದಾನಂ
ಸಮಯಸ್ಯ ಅನತಿಕ್ರಮಃ ಆವರ್ತಯಂತಿ ಭೂತಾನಿ ಸಮ್ಯಕ್ ಪ್ರಣಿಹಿತಾಚವಾಕ್. ನಮ್ಮನ್ನ ದ್ವೇಷ ಮಾಡುವವರು, ನಮ್ಮಿಂದ ದೂರ ಇರುವಂತಹ ವ್ಯಕ್ತಿಗಳನ್ನು ನಮ್ಮ ಹತ್ರ ಅಟ್ರಾಕ್ಟ್ ಮಾಡುವಂತಹ ಗುಣಗಳು ಯಾವುದು ಅಂದ್ರೆ ಗಲಾಟೆ ಮಾಡದೇ ಇರುವಂತದ್ದು, ಅವಿಸಂವಾದನ. ನಮ್ಮಿಂದ ಪರಾಂಗುಖರಾದವರು ಸಮ್ಮುಖರಾಗ್ಬಿಡ್ತಾರೆ. ಹಾಗೆ ಅವಿಸಂವಾದನ, ಜಗಳ ಬಿಡಬೇಕು, ದಾನ ಮಾಡಬೇಕು, ಟೈಮ್ ಮೀರಬಾರದು, ಒಳ್ಳೆ ಮಾತಾಡ್ಬೇಕು ಬಾಯಲ್ಲಿ. ಈ 4 ಗುಣ ಇದೆ ನೋಡಿ, ಸರಿಯಾಗಿ ಮೇಂಟೈನ್ ಮಾಡಿಬಿಟ್ರೆ ನಮ್ಮಿಂದ ದೂರ ಇರುವವರು ನಮ್ಮವ್ರು ಆಗ್ಬಿಡ್ತಾರೆ. ಯಾರಿಗೆ ಸೇವಕರು ಬರ್ತಾರೆ ಅಂದ್ರೆ ಯಾರ ಮಾತನ್ನ ಕೇಳ್ತಾರೆ. ಹಣ ಇದ್ದವನ ಮಾತು ಎಲ್ರು ಕೇಳ್ತಾರೆ ಬಿಡಿ, ಸಂಬಳ ಕೊಡ್ತಾನೆ ಅಂತ. ಹಣ ಇಲ್ಲದೆ ಇದ್ರು ನಿಮ್ ಕೆಲಸ ನಾವು ಮಾಡ್ಕೊಡ್ತೀವಿ ಅಂತ ಯಾರ ಹತ್ರ ಬರ್ತಾರೆ? ಚೆನ್ನಾಗಿದೆ ನೋಡಿ ಇದು. ನಮ್ಮ ಹತ್ರ ಹಣ ಇಲ್ಲ ರೀ, ನಾವು ಶ್ರೀಮಂತರಲ್ಲ, ಆದ್ರೂ ನಮ್ಮ ಕೆಲಸಗಳಾಗ್ತಾ ಇದೆ. ಯಾರಿಗಾಗತ್ತೆ? ಅಭಿಸಂವಾದಕ, ಗಲಾಟೆ ಮಾಡೋದೇ ಇಲ್ಲ, ಎಲ್ಲರ ಜೊತೆ ಬೆರೀತಾನೆ, ಮಿಂಗಲ್ ಆಗ್ತಾನೆ. ಅಭಿಸಂವಾದಕ, ದೊಡ್ಡ ಗುಣ ಗಲಾಟೆ ಮಾಡದೇ ಇರುವಂತದ್ದು. ದಕ್ಷ, ಒಳ್ಳೆ ದಕ್ಷ, ಸಮರ್ಥ. ಕೃತಜ್ಞ, ಮಾಡಿದ ಉಪಕಾರವನ್ನ ಮತ್ತೆ 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 ಸ್ಮರಣೆ ಮಾಡ್ತಾ ಇರ್ತಾನೆ. ಮತಿಮಾನ್, ಒಳ್ಳೆ ಬುದ್ಧಿವಂತ, ಒಳ್ಳೆ ಶಾಸ್ತ್ರಾಧ್ಯಯನ ಮಾಡಿದ್ದಾನೆ. ರುಜುಹು, ಟ್ರಾನ್ಸ್ಪರೆಸಿ ಎನ್ನುವಂತಹ ಗುಣ ಅವನಲ್ಲಿದೆ. ತುಂಬಾ ಸಿಂಪಲ್. ಅವನ ದೊಡ್ಡ ಗುಣಗಳನ್ನ ತೋರಿಸೋದೇ ಇಲ್ಲ. ಅವನು ಮಾತಾಡಿದ್ರೆ ಅವನ ಬಾಯಲ್ಲಿ ಬರುವ ಶಾಸ್ತ್ರೀಯವಾದ ಶುದ್ಧವಾದ ಮಾತುಗಳನ್ನು ನೋಡಿದ್ರೆ ಮಾತ್ರ ಇಷ್ಟು ದೊಡ್ಡ ವ್ಯಕ್ತಿತ್ವ ಅವನದ್ದು ಅಂತ ಅನ್ನಿಸ್ಬೇಕು. ಆದ್ರೆ ಅವನ ವ್ಯವಹಾರ, ನಡವಳಿಕೆ ತುಂಬಾ ಸಿಂಪಲ್ ಆಗಿರುತ್ತೆ. ಇಂತಹ ವ್ಯಕ್ತಿಗಳು ಹೇಳಿದ ಮಾತನ್ನ ಜನ ಕೇಳ್ತಾರೆ. ಅತಿ ಸಂಕ್ಷೀಣ ಕೋಶೋಪಿ ಲಭತೆ ಪರಿಚಾರಣಂ. ಅವನ ಹತ್ರ ಅತಿ ಸಂಕ್ಷೀಣ ಕೋಶ ಅನ್ನೋದೇ ಕಡಿಮೆ ದುಡ್ಡು, ಅತಿ ಸಂಕ್ಷೀಣ ಕೋಶ ಅನ್ನೋದು ಇನ್ನೂ ಕಡಿಮೆ ದುಡ್ಡು. ಅವನ ಹತ್ರ ಎಷ್ಟು ಕಡಿಮೆ ದುಡ್ಡು ಬೇಕಾದ್ರೂ ಇರ್ಲಿ, ಅವನ ಸೇವೆಯನ್ನ ಮಾಡ್ಲಿಕ್ಕಾಗಿ ಜನ ಮುಂದೆ ಬರ್ತಾರೆ. ಅವನ ಕೆಲಸವನ್ನ ಹೂವಿನ ಸರ ಎತ್ತದ ಹಾಗೆ ಮಾಡ್ತಾರೆ. ಧೃತಿ ಶಮೋದಮಶೌಚಂ ಕಾರುಣ್ಯಂ ವಾಗನಿಷ್ಠುರ ಮಿತ್ರಾಣಾಂಚ ಅನಭಿದ್ರೋಹ ಸಪ್ತೈತಾ ಸಮಿಧ ಶ್ರಿಯ. ನಮ್ಮ ಹತ್ರ ಸಂಪತ್ತು ಬರ್ಬೇಕಾದ್ರೆ, ಸಂಪತ್ತು ನಮ್ಮ ಹತ್ರ ಸೇರ್ಬೇಕಾದ್ರೆ 7 ಸಮಿತಿಗಳು ಬೇಕದಕ್ಕೆ. 7 ಸಮಿಧೆಗಳು ಬೇಕು. ಯಾವ್ಯಾವುದು? ಧೃತಿ, ಫಸ್ಟ್ ಧೈರ್ಯ ಬೇಕು. ಆಮೇಲೆ ಶಮ, ಭಗವಂತನಲ್ಲಿ ಭಕ್ತಿ ಇರಬೇಕು. ಆಮೇಲೆ ದಮ, ಇಂದ್ರಿಯ ನಿಗ್ರಹ ಇರಬೇಕು. ಆಮೇಲೆ ಶೌಚ, ಮಡಿ ಆಚಾರ, ಕ್ಲೆನ್ಲಿನೆಸ್ ನಮ್ಮಲ್ಲಿರ್ಬೇಕು. ಕಾರುಣ್ಯಂ, ಭೂತಗಳಲ್ಲಿ ಕರುಣೆ ಇರಬೇಕು. ವಾಗನಿಷ್ಠುರ, ಒಳ್ಳೆಯ ಮಾತು, ನಿಷ್ಠುರವಾದ ಮಾತಾಡೋದಲ್ಲ, ಅನಿಷ್ಠುರವಾದ ಮೃದುವಾದ ಮಾತು ಬರಬೇಕು ಬಾಯಲ್ಲಿ. ಮಿತ್ರಾಣಾಂಚ ಅನಭಿದ್ರೋಹ, ಸ್ನೇಹಿತರಿಗೆ ದ್ರೋಹ ಮಾಡಬಾರದು. 7 ಏನಿದೆ, 7 ಧೈರ್ಯ, ಶಮ, ದಮ, ಶೌಚ, ಕಾರುಣ್ಯ, ಅನಿಷ್ಠುರವಾದ ಮಾತು, ಮಿತ್ರರಿಗೆ ದ್ರೋಹ ಮಾಡದೇ ಇರ್ತಕ್ಕಂಥದ್ದು, ಈ 7 ನಮ್ಮಲ್ಲಿದ್ದು ಬಿಟ್ರೆ ಸಂಪತ್ತು ನಮ್ಮನ್ನ ಬಂದ್ ಸೇರಿಬಿಡತ್ತೆ. ಎಂತಹ ದುಷ್ಟರನ್ನು ದೂರ ಇಡ್ಬೇಕು, ಒಳ್ಳೇದೆಲ್ಲ ಹೇಳಿದ್ರಿ. ಈಗ ಎಂಥವ್ರನ್ನ ದೂರ ಇಡ್ಬೇಕು ಅಂತಾನೆ ವಿದುರ. ಅಸಂವಿಭಾಗಿ, ಬೇಕಾದಷ್ಟಿದೆ ಸಂಪತ್ತು, ದಾನ ಮಾಡೋ ಬುದ್ಧಿನೇ ಇಲ್ಲ, ದೂರ ಇಟ್ಬಿಡವನ್ನ ಅಂತ. ದುಷ್ಟಾತ್ಮ, ಬಹಳ ದುಷ್ಟ, ಕೆಟ್ಟ ಮನಸ್ಸು, ಬಿಸಾಕವನ್ ದೂರ ಅಂತಾನೆ ವಿದುರ. ಕೃತಜ್ಞ, ಉಪಕಾರ ಸ್ಮರಣೆ ಯಾರಿಗಿಲ್ಲ ಆಚೆ ಬಿಸಾಕವನ್ನ. ನಿರಪತ್ರಪಃ, ತಪ್ಪು ಮಾಡಿದ್ರು ಕೂಡ ನಾಚಿಕೆ ಇಲ್ಲ, ಒಪ್ಕೊಳ್ತಾನೆ. ನಾಚಿಕೆ ಬಿಟ್ಟವನು. ತಾದ್ರಂಗ್ ನರಾಧಮೋ ಲೋಕೆ ವರ್ಜನೀಯೋ ನರಾಧಿಪ. ಇಂತಹ ವ್ಯಕ್ತಿಗಳನ್ನ ಬಿಟ್ಬಿಡ್ಬೇಕಂತೆ. ನರಾಧಮರು ಇವರೆಲ್ಲ, ದೂರ ಬಿಸಾಕ್ ಬಿಡ್ಬೇಕು ಅವರನ್ನ. ಇನ್ನೂ ಕೆಲವು ದುಷ್ಟರಿದ್ದಾರೆ, ರಾತ್ರಿ ಮಲಗಲ್ಲ ಅವರು. ಹಾವು ಸೇರಿಕೊಂಡ ಮನೆಯಲ್ಲಿ ಸುಖವಾಗಿ ನಿದ್ರೆ ಯಾರಾದ್ರೂ ಮಾಡ್ತಾರಾ? ನಿಮ್ ಮನೆ ಹಾವು ಬಂದ್ಬಿಟ್ಟಿದೆ ಮಲ್ಕೊಳ್ಳಿ ಅಂತ ಯಾರ ಮಲ್ಕೊಳ್ತಾರ? ಆದ್ದರಿಂದ ಹಾವು ಸೇರಿದ ಮನೆಯಲ್ಲಿ ನಿದ್ರೆ ಹಾಳಾದವರಂತೆ
ಈ ಕೆಟ್ಟ ಗುಣದಿಂದ ಕೂಡಿದ ಮನುಷ್ಯ ರಾತ್ರಿ ಸುಖವಾಗಿ ಮಲಗೋದಿಲ್ಲ. ಯಾರವನು? ನಸರಾತ್ರವು ಸುಖಂ ಶೇತೆ ಸಸರ್ಪ ಇವ ವೇಶ್ಮನಿ. ಹೇಳಿದೆ ಅರ್ಥ ಅದಕ್ಕೆ. ಯಾರವನು? ಯಃ ಕೋಪಯತಿ ನಿರ್ದೋಷಂ ಸದೋಷಃ ಅಭ್ಯಂತರಂ ಜನಂ. ಸದೋಷಃ, ಬೇಕಾದಷ್ಟು ದೋಷ ಇವನಲ್ಲೇ ಇದೆ, ನಮ್ಮಲ್ಲೇ ದೋಷ ಇಟ್ಕೊಂಡು ತಪ್ಪೇ ಮಾಡದ ವ್ಯಕ್ತಿಗಳನ್ನು ಬೈತಾ ಇರೋದು. ತಪ್ಪು ಮಾಡದ ಒಳ್ಳೆ ನಮ್ಮ ಹತ್ತಿರದಲ್ಲೇ ಇರತಕ್ಕಂತಹ ತಪ್ಪು ಮಾಡದೇ ಇರತಕ್ಕಂತಹ ವ್ಯಕ್ತಿಗಳನ್ನ ಸಿಟ್ಟು ಬರುವಂತೆ ಮಾತಾಡೋದು, ಸಿಕ್ಕಾಪಟ್ಟೆ ದೋಷವನ್ನ ತನ್ನಲ್ಲೇ ಇಟ್ಟುಕೊಂಡಿರುವಂಥದ್ದು. ಇಂಥ ಮನುಷ್ಯ ಸುಖವಾಗಿ ಯಾವತ್ತಾದ್ರೂ ನಿದ್ದೆ ಮಾಡ್ಲಿಕ್ಕಾಗತ್ತಾ? ಯೇಷು ದುಷ್ಟೇಶು ದೋಷ ಸ್ಯಾತ್ ಯೋಗಕ್ಷೇಮಸ್ಯ ಭಾರತ. ದೊಡ್ಡ ಮಾತಿದು. ಸದಾ ಪ್ರಸಾದನಂ ತೇಷಾಂ ದೇವತಾನಾಂ ಇವಾಚರೇತ್. ಕೆಲವು ದುಷ್ಟರು ಇರ್ತಾರೆ, ಆ ದುಷ್ಟರು ನಮ್ಮನ್ನು ನೋಡ್ಬಿಟ್ರೆ ಸಾಕು, ಕಣ್ಣು ಹಾಕ್ಬಿಟ್ರೆ ಸಾಕು, ನಮ್ಮದೆಲ್ಲ ಯೋಗಕ್ಷೇಮವೇ ಹಾಳಾಗಿ ಹೋಗ್ಬಿಡುತ್ತೆ ನಮ್ಮದೆಲ್ಲ. ನೋಡಿ, ಇದೆಲ್ಲ ಲೋಕದೃಷ್ಟಿಯಲ್ಲಿ ನಾವು ಬದುಕುವಂತ ಮಾರ್ಗಗಳಿದೆಲ್ಲ. ಕೆಲವರು ಕಣ್ಣು ಬಿದ್ರೆ ಸಾಕು, ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ, ನಮ್ಮ ಯೋಗಕ್ಷೇಮವೆಲ್ಲ ನಾಶ ಆಗ್ಬಿಡುತ್ತೆ. ಅಂಥವ್ರನ್ನ ನೋಡ್ತಾ ಇದ್ದಾಗ, ಓ ನಿಮ್ದೇ ಎಲ್ಲ ಸ್ವಾಮಿ, ನಿಮ್ಮಿಂದಲೇ ಎಲ್ಲ, ಏನೋ ನಿಮ್ಮ ದಯದಲ್ಲಿ ಜೀವನ ಮಾಡ್ತಾ ಇದ್ದೇನೆ ಅಂತ ನಾವು ದೇವತೆಗಳನ್ನ ಹೇಗೆ ಪೂಜೆ ಮಾಡ್ತೇವೋ ಹಾಗೆ ಇವರಿಗೆ ಮರ್ಯಾದೆ ಕೊಡ್ತಾ ಇರ್ಬೇಕಂತೆ. ಯಾಕೆ? ಓ ಅವನು ಅನ್ನೋನೇ, ನನ್ನ ಸೇವಕನೇ, ನನ್ನ ಭೃತ್ಯನೇ, ನನ್ನ ಕಂಟ್ರೋಲ್ ಅಲ್ಲೇ ಇದ್ದಾನೆ ಅಂತ ತಿಳ್ಕೊಂಡು ನಮ್ಮ ಮೇಲೆ ಕಣ್ಣು ಹಾಕಲ್ಲ ಅವನು. ಅವನನ್ನ ಬಿಟ್ಟು ಉದ್ದಟತನದಿಂದ ನಾವೇ ಮರಿತಾ ಬಂದ್ರೆ ಕಣ್ಣಾಗ್ತಾನೆ, ದೃಷ್ಟಿ ಆಗ್ಬಿಡತ್ತೆ, ಹಾಳಾಗಿ ಹೋಗ್ಬಿಡ್ತೀವಿ. ಆದ್ರಿಂದಂತ ದುಷ್ಟರನ್ನು ಓಲೈಸುವಂತ ಒಂದು ಲೌಕಿಕವಾದ ಒಂದು ವ್ಯವಹಾರವನ್ನ ಮಾಡ್ಕೊಂಡು ಹೋಗ್ಬೇಕು. ಯಥಾ ಸ್ತ್ರೀಷು ಸಮಾಸಕ್ತಾ ಪ್ರಮತ್ತ ಪತಿತೇಷು ಚ ಏಚ ನಾರ್ಯ ಸಮಾಸಕ್ತಾ ಸರ್ವೇ ತೇ ಸಂಶಯಂಗತಾ. ಕೆಟ್ಟ ಹೆಣ್ಣು ಮಕ್ಕಳ ಕೈಯಲ್ಲಿ ಸೇರಿದ ಪದಾರ್ಥಗಳು ಡೌಟ್ಫುಲ್ ಆಗ್ಬಿಡತ್ತೆ. ಕೆಟ್ಟ ಸ್ತ್ರೀ, ದುಷ್ಟ ಸ್ತ್ರೀಯರ ಕೈಯಲ್ಲಿ ಸೇರಿದ ಪದಾರ್ಥಗಳು. ಪ್ರಮತ್ತ ಅಂದ್ರೆ ಹುಚ್ಚನ ಕೈಯಲ್ಲಿ ಸೇರಿದ ಪದಾರ್ಥಗಳು. ಪತಿತ ಕೆಟ್ಟ ಕೆಲಸವನ್ನ ಮಾಡಿ ಪತಿತನಾದ ವ್ಯಕ್ತಿಯ ಕೈಯಲ್ಲಿ ಸೇರಿದ ಪದಾರ್ಥಗಳು. ಆಚಾರ ವಿಚಾರ ಇಲ್ಲದ ನೀಚರ ಕೈ ಸೇರಿದ ಪದಾರ್ಥಗಳು ಡೌಟ್ಫುಲ್ ಆಗ್ಬಿಡತ್ತೆ. ತಗೊಳ್ಬೇಕಾ ಬೇಡವಾ, ಅದು ಯೋಗ್ಯವಾ ಅಯೋಗ್ಯವಾ, ಶುದ್ಧವೋ ಅಶುದ್ಧವೋ ಅನ್ನುವಂತ ಡೌಟ್ ನಮಗೆ ಬಂದು ಬಿಡತ್ತೆ. ಯತ್ರ ಸ್ತ್ರೀ ಯತ್ರ ಕಿತವೋ ಯತ್ರ ಬಾಲೋ ನುಷಾಸ್ತಿ ಚ ಮಜ್ಜಂತಿ ತೇ ವಶಾ ರಾಜನ್ ಉದಧಾವಪ್ಲವ ಇವ. ಎಲ್ಲಿ, ಇದು ಬಹಳ ಕಷ್ಟ, ದೊಡ್ಡವರ ಗುರು ಹಿರಿಯರ ಸ್ಥಾನವನ್ನ ತಿಳಿಯದೆ ನಾನೇ ದೊಡ್ಡೋಳು ಅಂತ ಹೇಳಿ ಎಲ್ಲಿ ಹೆಣ್ಣು ಮಗಳು ತಾನೇ ಎಲ್ಲ ಅಂತ ಮನೆ ಮೇಂಟೈನ್ ಮಾಡ್ತಾಳೆ, ರಾಜ್ಯವನ್ನ ಮೇಂಟೈನ್ ಮಾಡ್ತಾಳೆ, ಆ ರಾಜ್ಯ ಸಮುದ್ರದಲ್ಲಿ ಹಡಗು ಮುಳುಗೋಗುವಂತೆ ಮುಳುಗೋಗ್ಬಿಡತ್ತಂತೆ. ಅನೇಕ ಸ್ತ್ರೀಯರು ರಾಜ್ಯ ಪರಿಪಾಲನೆ ಮಾಡಿದ್ದಾರೆ, ಆದ್ರೆ ಅವರೆಲ್ಲ ಸಾತ್ವಿಕರು, ದುಷ್ಟ ಸ್ತ್ರೀಯರಲ್ಲ. ಕಿತವಹ, ಸುಳ್ಳು ಹೇಳ್ತಕ್ಕಂತಹ ವ್ಯಕ್ತಿ ರಾಜ್ಯ ಪರಿಪಾಲನೆ ಮಾಡದೆ ರಾಜ್ಯ ಮುಳುಗೋಗ್ಬಿಡತ್ತೆ. ಬಾಲಹ ಅಂದ್ರೆ ವಾದಿರಾಜರ ವ್ಯಾಖ್ಯಾನ ಮಾಡ್ತಾರೆ ಮೂರ್ಖ ಅಂತ. ಮೂರ್ಖ ರಾಜನಾದ್ರೆ ರಾಜ್ಯ ಮುಳುಗೋಗ್ಬಿಡತ್ತೆ. ಆದ್ದರಿಂದ ರಾಜ್ಯ ಪರಿಪಾಲನೆಯನ್ನ ಮಾಡಬೇಕಾದ್ರೆ ಅದಕ್ಕೊಂದು ಪ್ರತ್ಯೇಕ ಯೋಗ್ಯತೆ ಇದೆ. ಅಂಥ ಯೋಗ್ಯತೆಯಿಂದ ಕೂಡಿದ ವ್ಯಕ್ತಿ ಮಾತ್ರ ರಾಜ್ಯ ಪರಿಪಾಲನೆ ಮಾಡಬೇಕು, ಯಾರ್ಯಾರೋ ಮಾಡೋದಲ್ಲ. ಪ್ರಯೋಜನೇಶು ಯೇಸಕ್ತಾ ನ ವಿಶೇಷೇಷು ಭಾರತ ತಾನಕಂ ಪಂಡಿತಂ ಮನ್ಯೇ ವಿಶೇಷ ವಿಘ್ನಕಾರಕ. ಅಣ್ಣ, ಭಾರತ ಒಳ್ಳೆ ಭರತ ವಂಶದಲ್ಲಿ ಬಂದಂತ ವ್ಯಕ್ತಿಯೇ, ನಾ ಒಂದ್ ಮಾತು ಹೇಳ್ತೀನಿ ಕೇಳು. ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮನ್ ಯಾರು ದ್ವೇಷ ಮಾಡ್ತಾರೆ, ನಮ್ಮನ್ ಯಾರು ಬೈತಾ ಇರ್ತಾರೆ, ನಮ್ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡ್ತಾರೆ, ನಮ್ ಬಗ್ಗೆ ಯಾರು ಒಳ್ಳೇದ್ ಮಾತಾಡ್ತಾರೆ, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ, ಅವ್ರ ಬಗ್ಗೆನೂ ಮಾತಾಡಲ್ಲ.
ಯಾರು ನಮ್ ಬಗ್ಗೆ ಬೈತಾರೆ, ನಮ್ಮನ್ನ ದ್ವೇಷ ಮಾಡ್ತಾರೆ, ನಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ, ಅವ್ರ ಬಗ್ಗೆನೇ ನಮ್ಗೆ ಆಸಕ್ತಿ. ವಿದುರ ಅಂತ ನೋಡಿ, ಆಪೋಸಿಟ್ ಆಗ್ಬೇಕಂತೆ. ನಮಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಅವರ ಪರವಾಗಿರ್ಬೇಕು. ನಮ್ಮನ್ನ ಯಾರು ದ್ವೇಷ ಮಾಡ್ತಾರೆ, ನಿಂದೆ ಮಾಡ್ತಾರೆ, ಉದಾಸೀನರಾಗ್ಬಿಡ್ಬೇಕು ಅವರ ವಿಷಯದಲ್ಲಿ. ಅವ್ರ ಬಗ್ಗೆ ಆಲೋಚನೆಯನ್ನೂ ಮಾಡ್ಕೊಳ್ಬಾರ್ದು. ಅವನನ್ನ ನಾನು ಪಂಡಿತ ಅಂತ ಅನ್ಕೊಳ್ತೇನೆ, ಮಿಕ್ಕದವರಲ್ಲಿ ಯಾರು ಅಲ್ಲ ಅಣ್ಣ. ತುಂಬಾ ದೊಡ್ಡ ಮಾತು ವಿದುರ ಹೇಳೋದಿಲ್ಲಿ. ನಾವು ಉಲ್ಟಾ ಅಷ್ಟೇ. ನಮ್ಮನ್ನ ಯಾರು ಬೈದ್ರು, ನಮ್ಮನ್ನ ಯಾರು ಕಾಮೆಂಟ್ಸ್ ಮಾಡಿದ್ರು, ನಮ್ಗೆ ಅದೇ ಆಲೋಚನೆ. ವಿದುರ ಅಂತಾರೆ, ಅವ್ರ ಬಗ್ಗೆ ಆಲೋಚನೆ ಮಾಡಿ ಜೀವನ ಯಾಕಯ್ಯ ಹಾಳು ಮಾಡಿ, ಎಂತ ಪಾಠ ನೋಡಿ ಹಾಳು ಮಾಡ್ಕೊಳ್ಬೇಡಪ್ಪ. ನಿನಗೆ ಯಾರು ಅನುಕೂಲರಾಗಿದ್ದಾರೋ ಅವ್ರ ಬಗ್ಗೆ ವಿಚಾರ ಮಾಡು, ಅವ್ರ ಬಗ್ಗೆ ಜೀವನ ಫುಲ್ ಸಂತೋಷವಾಗಿರು. ಎಂ ಪ್ರಶಂಸಂತಿ ಕಿತವಾಹ ಯಂ ಪ್ರಶಂಸಂತಿ ಚೋರಕಾಹ ಯಂ ಪ್ರಶಂಸಂತಿ ಬಂಧಕ್ಯಃ ನ ಸ ಜೀವತಿ ಮಾನವ. ಯಾರು ಹೆಚ್ಚು ದಿವಸ ಬದುಕೋದಿಲ್ಲ. ಯಾರನ್ನ ಮೋಸ ಮಾಡತಕ್ಕಂತ ವ್ಯಕ್ತಿಗಳು ಹೊಗಳ್ತಾರೆ, ಓ ಮಹಾ ಇವನು ಅಂತ ಇವನೇ ಮೋಸ ಮಾಡ್ತಾನೆ, ಸ್ವತಃ ಮೋಸ ಮಾಡುವಂತಹ ವ್ಯಕ್ತಿ ಹೊಗಳ್ತಾ ಇದ್ದಾನೆ, ಅಂಥವನಿಗೆ ಜಾಸ್ತಿ ದಿನ ಬದುಕಿಲ್ಲ. ಯಾರನ್ನ ಕಳ್ಳರು ಪ್ರಶಂಸೆ ಮಾಡ್ತಾರೆ ಅವನಿಗೆ ಜಾಸ್ತಿ ದಿನ ಬದುಕಿಲ್ಲ. ಎಂ ಪ್ರಶಂಸಂತಿ ಬಂಧಕ್ಯ, ವೇಶ್ಯಾಸ್ತ್ರೀಯರು ಯಾರನ್ನ ಹೊಗಳ್ತಾರೆ ಅವನಿಗೆ ಈ ಮೂರು, ಮೋಸಗಾರರು, ಕಳ್ಳರು, ವೇಶ್ಯಾಸ್ತ್ರೀಯರು, ಈ ಮೂರು ಜನಗಳು ಯಾರನ್ನ ಹೊಗಳ್ತಾರೆ ಅವನ್ ಜಾಸ್ತಿ ದಿನ ಬದುಕಲ್ಲ ಅಂತ ಅರ್ಥ. ಹಿತ್ವಾತಾನ್ ಪರಮೇ, ಕೊನೆಗೆ ಬಂದ ಇಲ್ಲಿಗೆ. ಇಷ್ಟೆಲ್ಲ ಹೇಳಿದ್ಯಾಕೆ? ಹಿತ್ವಾತಾನ್ ಪರಮೇಶ್ವಾಸಾನ್ ಪಾಂಡವಾನ್ ಅಮಿತೌಜಸಃ ಆಹಿತಂ ಭಾರತೈಶ್ವರ್ಯಂ ತ್ವಯಾ ದುರ್ಯೋಧನೆ ಮಹತ್. ಅಲ್ಲಪ್ಪ ಅಣ್ಣ, ಮಹಾನುಭಾವರಾದ ಪರಮೇಶ್ವಾಸ, ದೊಡ್ಡ ದೊಡ್ಡ ಧನುಸ್ಸನ್ನ ಧರಿಸಿರತಕ್ಕಂತಹ ಪಾಂಡವರನ್ನ ಬಿಟ್ಟು ಬಿಟ್ಟು ನಿನ್ನ ಎಲ್ಲ ಐಶ್ವರ್ಯವನ್ನ ದುರ್ಯೋಧನನ ಕೊಟ್ಟಿದ್ಯಲ್ಲ, ದುರ್ಯೋಧನನ ವಶಕ್ಕೆ ನಿನ್ನೆಲ್ಲ ಐಶ್ವರ್ಯ ಇಟ್ಟು ಕೂತಿದ್ಯಲ್ಲ, ಏನಣ್ಣ ನಿಂದು? ತಂ ದ್ರಕ್ಷಸಿ ಪರಿಭ್ರಷ್ಟಂ ತಸ್ಮಾತ್ ತ್ವಂ ನ ಚಿರಾದಿವ ಐಶ್ವರ್ಯ ಮದ ಸಮ್ಮೂಢಂ ಬಲಿಂ ಲೋಕತ್ರಯಾದಿವ. ನಿನ್ನ ಸಂಪತ್ತು ಯಾರಿಗ್ ಕೊಡ್ಬೇಕಾಗಿತ್ತು? ಪಾಂಡವರಲ್ಲಿ ಇಡ್ಬೇಕಾಗಿತ್ತು. ನೀ ಯಾರಲ್ಲಿ ಇಟ್ಟಿದ್ದಿ ಸಂಪತ್ತೀಗ? ದುಷ್ಟನಾದ ದುರ್ಯೋಧನನ್ ಕೈಲಿಟ್ಟಿದ್ದಿ. ಬಲಿ ಐಶ್ವರ್ಯ ಮದಮತ್ತನಾಗಿ ಲೋಕತ್ರಯದಿಂದ ಮೂರು ಲೋಕಗಳ ಸಂಪತ್ತನ್ನ ಕಳ್ಕೊಂಡು ಭ್ರಷ್ಟನಾಗಿ ಕೆಳಗೆ ಬಿದ್ದ ಹಾಗೆ ನಿನ್ನ ಮಗ ಅವನ ಐಶ್ವರ್ಯವನ್ನೆಲ್ಲ ಕಳ್ಕೊಂಡು ಕೆಳಗೆ ಬೀಳೋದನ್ನ ನೀನ್ ನೋಡ್ತಿ. ಇಷ್ಟು ನೀತಿಯ ತಾತ್ಪರ್ಯ ಏನು? ಎಲ್ಲ ಉಪದೇಶ ಮಾಡಿದ್ನಲ್ಲ, ಅದರೆಲ್ಲ ಸಾರ ಅಣ್ಣ, ಸಾತ್ವಿಕರನ್ನ ದೂರ ಮಾಡಿದ್ದಿ, ದುಷ್ಟರನ್ನ ಪಕ್ಕಕ್ಕಿಟ್ಕೊಂಡಿದ್ದಿ. ಇದು ನೀನು ಮಾಡ್ತಾ ಇರತಕ್ಕ ತಪ್ಪು. ನಿನ್ನ ಮಕ್ಕಳು ಪಾಂಡವರನ್ನ ದೂರ ಮಾಡಿದ್ದಕ್ಕೆ ತಕ್ಕ ಶಾಸ್ತಿ, ಶಿಕ್ಷೆಯನ್ನ ಅನುಭವಿಸ್ತಾರೆ ಎನ್ನುವಲ್ಲಿಗೆ ವಿದುರ ನೀತಿಯಲ್ಲಿ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಅಷ್ಟತ್ರಿಂಶೋಧ್ಯಾಯ ಪ್ರಜಾಗರ ಪರ್ವಣಿ ಸಪ್ತಮೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 38ನೇ ಅಧ್ಯಾಯ, ಹಾಗೆ ಪ್ರಜಾಗರ ಪರ್ವದಲ್ಲಿ 8ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿಯುತ್ತೆ. ಇಲ್ಲಿಂದ ಸರಿಯಾಗಿ 3 ಅಧ್ಯಾಯ ಇದೆ. ನೆಕ್ಸ್ಟ್ ನಾಳೆ ನೋಡುವಂತ ಅಧ್ಯಾಯ ದೊಡ್ಡದು, ಅದು 88 ಶ್ಲೋಕ ಇದೆ. ಅದಾದ್ಮೇಲೆ ತುಂಬಾ ಚಿಕ್ಕ ಚಿಕ್ಕ ಶ್ಲೋಕಗಳು. ನಾಳೆಗೆ ಸಾಮಾನ್ಯವಾಗಿ ನೀತಿಯನ್ನ ಉಪದೇಶ ಏನ್ ಮಾಡ್ತಾನೆ ವಿದುರ, ಆ ನೀತಿ ಉಪದೇಶ ನಾಳೆನ ಪಾಠದಲ್ಲಿ ಅಧ್ಯಾಯದಲ್ಲಿ ಸಮಾಪ್ತಿ ಆಗ್ಬಿಡತ್ತೆ. ಇನ್ನು ನೆಕ್ಸ್ಟ್ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ವಿದುರ ಸಾಮಾನ್ಯವಾಗಿ ಚಾತುರ್ವರ್ಣ ಧರ್ಮಗಳನ್ನ ಹೇಳ್ತಾನೆ. ಅದಾದ್ಮೇಲೆ ಇನ್ನೂ ವೇದಾಂತ ಉಪದೇಶ ಮಾಡುವಂತ ಕೇಳಿದಾಗ ನಾನು ಶೂದ್ರ, ನಾನು ವೇದಾಂತ ಉಪದೇಶ ಮಾಡೋ ಹಾಗಿಲ್ಲ ಅಂತ ಸನತ್ ಕುಮಾರರನ್ನ ಕರೆಸಿ ಅವ್ರ ಮೂಲಕ
ತುಂಬಾ ಆಳವಾದ ಚಿಂತನೆಯಿಂದ ಕೂಡಿದ ಅಧ್ಯಾತ್ಮ ಉಪದೇಶಗಳನ್ನ ಮಾಡಿಸ್ತಾನೆ. ಇನ್ನು 3 ಅಧ್ಯಾಯ ಕಂಪ್ಲೀಟ್ ಮಾಡಿದ್ಮೇಲೆ ಬ್ರೇಕ್, ಅನುವಾದ ಆದ್ಮೇಲೆ ಮತ್ತೆ ಪಾಠಾರಂಭ. ಭಗವಂತ ನಮ್ಮಿಂದ ಅಂದುಕೊಂಡ ಎಲ್ಲ ಕೆಲಸವನ್ನ ಮಾಡಿಸ್ಲಿ ನಿರ್ವಿಘ್ನವಾಗಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.